ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಅರ್ಲಿಕಟ್ಟೆ ಎಪಿಸೋಡ್ ನಂಬರ್ 1ಗೆ ತುಂಬಾ ಒಳ್ಳೆ ರೆಸ್ಪಾನ್ಸಸ್ ಕೊಟ್ಟಿದ್ದೀರಾ, ಡಿಸ್ಕಷನ್ಸ್ ಮಾಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಎಪಿಸೋಡ್ 2 ನಲ್ಲಿ, ಈ ಅರ್ಲಿಕಟ್ಟೆ ಎಪಿಸೋಡ್ 2 ನಲ್ಲಿ ನಮ್ ಸ್ಪೆಷಲ್ ಗೆಸ್ಟ್ ಒಬ್ರಿದ್ದಾರೆ, ಕಿರಣ್ ಕುಮಾರ್ ಅಂತ. ಕಿರಣ್ ಕುಮಾರ್ ಮಿಲಾನ್ ಇಟಲಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಸರಿಸುಮಾರು ಇನ್ನು ಒಂದೂವರೆ ವರ್ಷದಿಂದ ಮಿಲಾನ್ ಇದ್ದಾರೆ. ಸೊ ಇಟಲಿ ನಿಮಗ್ ಗೊತ್ತಿರೋ ಹಾಗೆ ಕೋವಿಡ್ ಬಲವಾದ ಅಟ್ಯಾಕ್ ಆಗಿತ್ತು. ಹತ್ರ 5,000-6,000 ಜನ ಸತ್ ಹೋಗಿದ್ದಾರೆ. ಮತ್ತೆ ದಿನಕ್ಕೆ ಇವಾಗ ಕೌಂಟ್ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೂ ದಿನಕ್ಕೆ 400-600 ಜನ ದಿನ ಸಾಯ್ತಾ ಇದ್ದಾರೆ. ಸೊ ಇವತ್ತಿನ ಚರ್ಚೆಯ ವಿಷಯ ಇಟಾಲಿನಲ್ಲಿ ಕೋವಿಡ್ ಪ್ರಾರಂಭ ಆಗಿದ್ ಹೇಗೆ, ಅಲ್ಲಿ ಜನರ ರಿಯಾಕ್ಷನ್ ಏನು, ಸರ್ಕಾರ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಾ ಇಲ್ಲ ಅನ್ನೋ ಡಿಸ್ಕಷನ್ ಇವತ್ತು. ಸಣ್ಣಕ್ಕೆ ಒಂದು ಕ್ಯಾಪ್ಸೂಲ್ ಕೊಡಿ. ಯುರೋಪ್ ಅಲ್ಲಿ ಫಸ್ಟ್ ಕೋವಿಡ್ ಅಟ್ಯಾಕ್ ಆಗಿದ್ದು ಇಟಲಿನಲ್ಲಿ, ಅದು ಹೇಗಾಯ್ತು ಅಂತ. ಕರೆಕ್ಟ್. ಸೊ ಇದರಲ್ಲಿ ನಾನು ನನ್ನ ಪಾಯಿಂಟ್ ಆಫ್ ವ್ಯೂನ ನಾನು ಹೇಳ್ತೀನಿ. ಸೊ ಬಿಕಾಸ್ ನಾನು ಇಲ್ಲಿ ವರ್ಕ್ ಮಾಡ್ತಿರೋ ಕಂಪನಿಯಲ್ಲಿ ನನಗೆ ಬಹಳ ಟ್ರಾವೆಲ್ ಇದೆ, ಬಹಳ ಕ್ಲೈಂಟ್ಸ್ ಇದ್ದಾರೆ. ಸೊ ಬಹಳ ಜನ ಮೀಟ್ ಮಾಡ್ತೀನಿ ಅಕ್ರಾಸ್ ಡಿಫ್ರೆಂಟ್ ರೀಸನ್ಸ್ ಆಫ್ ಇಟಲಿ. ಅಂಡ್ ಆಲ್ಸೋ ನಾನು ಸ್ವಿಟ್ಜರ್ಲೆಂಡ್, ಜರ್ಮನಿ, ಫ್ರಾನ್ಸ್, ಸೊ ಎಲ್ಲಾ ಕಡೆ ಕ್ಲೈಂಟ್ಸ್ ಇದ್ದಾರೆ. ಸೊ ಒಂದು ಗ್ರೌಂಡ್ ರಿಯಾಲಿಟಿ ಅನ್ನೋದು ನಾನು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಸೊ ಇದು ಶುರು ಆದಾಗ ನಮಗೆ ಅರೌಂಡ್ ಡಿಸೆಂಬರ್ ಚೈನಾ ಇಂದ ನ್ಯೂಸ್ ಬರಕ್ ಶುರು ಆದಾಗ್ಲೇ ನಮಗೆ ಇಲ್ಲಿ ನಾವು ಏಷಿಯನ್ಸ್ ಆಗಿರ್ಲಿ, ನಮ್ಮ ಇಂಡಿಯನ್ ಕಮ್ಯುನಿಟಿ ಆಗಿರ್ಲಿ, ಇಲ್ಲಿ ವಿ ಆರ್ ಅವೇರ್ ಆಫ್ ಥಿಂಗ್ಸ್. ಬಟ್ ಇಲ್ಲಿ ಏನಂದ್ರೆ ಅವೇರ್ನೆಸ್ ಅನ್ನೋದು ವಿತ್ ಇಟಾಲಿಯನ್ಸ್ ವಾಸ್ ಮಿನಿಮಮ್. ಸೊ ಅಷ್ಟು ಅವೇರ್ನೆಸ್ ಇರ್ಲಿಲ್ಲ. ಕೊಲೀಗ್ಸ್ ಹತ್ರ ನಾನು ಮಾತಾಡುವಾಗಲೂ, ನನ್ನ ಕ್ಲೈಂಟ್ಸ್ ಹತ್ರ ಮಾತಾಡುವಾಗ್ಲೂ ಇಟ್ಸ್ ಜಸ್ಟ್ ಅ ಫ್ಲೂ ಅನ್ನೋದು ಇಲ್ಲಿ ಭಯಂಕರ ಮಾರ್ಕೆಟಿಂಗ್ ಆಗಿತ್ತು, ಎವ್ರಿ ನ್ಯೂಸ್ ಮೀಡಿಯಾ, ಆಲ್ ದ ಪ್ಲೇಸಸ್ ಅಲ್ಲಿ. ಸೊ ಆ ರೀಸನ್ ಇಂದ ಇವರು ಅದನ್ನ ಅಷ್ಟು ಇಂಪಾರ್ಟೆನ್ಸ್ ಏನು ಕೊಡಕ್ ಹೋಗ್ಲಿಲ್ಲ. ಸೊ ಅರೌಂಡ್ ಜಾನ್ವರಿಯಲ್ಲೇ ಫಸ್ಟ್ ಕೇಸಸ್ ಇತ್ತು ಅನ್ನೋ ಒಂದು ಅನುಮಾನ ಇದೆ ಇಟ್ಲಿಯಲ್ಲಿ, ಬಟ್ ಇನ್ನ ಕನ್ಫರ್ಮೇಶನ್ ಏನು ಬಂದಿಲ್ಲ. ಬಿಕಾಸ್ ದ ಹಾಸ್ಪಿಟಲ್ಸ್ ಆರ್ ನಾಟ್ ಟೆಸ್ಟಿಂಗ್ ದೆಮ್ ಫಾರ್ COVID-19 ಅಟ್ ದಟ್ ಟೈಮ್. ಸೊ ಸಿವಿಯರ್ ರೆಸ್ಪಿರೇಟರಿ ಇಲ್ನೆಸ್ ಇದ್ದವರಿಗೆ ಇದ್ದಿರಬಹುದು ಬಹುಶಃ ಅಂತ ಭಯಂಕರ ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ಪೊಲಿಟಿಕಲ್ ರೀಸನ್ಸ್ ಇಂದ ಅದನ್ನ ಮುಂದುವರ್ಸಲ್ಲ ಅನ್ಸುತ್ತೆ. ಸೊ ನಮಗೆ ಅರೌಂಡ್ ಫೆಬ್ರವರಿ ಆದಾಗ 1 or 2 ಕೇಸಸ್. ಸೊ ಅದು COVID-19 ಅಂತ ಐಡೆಂಟಿಫೈ ಮಾಡಿದ್ದು ಐ ಥಿಂಕ್ ಅರೌಂಡ್ 3rd ವೀಕ್. ಅದಕ್ಕೆ ಮುಂಚೆನೆ ಇದು ಬಂದಿದೆ, ಬಟ್ 3rd ವೀಕ್ ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅಟ್ ದಿಸ್ ಟೈಮ್ ಸೀರಿಯಸ್ನೆಸ್ ಅನ್ನೋದು ಲಿಟ್ರಲಿ 0. ಸೊ ಇಲ್ಲಿ ಗವರ್ಮೆಂಟ್ ಬಂದು ಲಾಕ್ ಡೌನ್ ಅಂತ ಹೇಳುವಾಗ ಮಾತ್ರ ಜನಕ್ಕೆ COVID-19 ಅಂದ್ರೆ ಏನಂತ ಒಂದು ಇನ್ಫಾರ್ಮೇಶನ್ ತಿಳಿಯಕ್ ಬಂತು. ಸೊ ಅದೇ ಇಟಾಲಿ ಸ್ಟೇಟಸ್. ಸೊ ಅದಾದ್ಮೇಲೆ ಸಡನ್ಲಿ ಆಲ್ ಆಫ್ ಅ ಸಡನ್ ನಾನಿರೋ ಝೋನ್ ಇಸ್ ಲೈಕ್ 20 kilometers ಫ್ರಮ್ ಕೊಡೋನಿಯೋ. ಸೊ ಕೊಡೋನಿಯೋ ಇಸ್ ದ ಫಸ್ಟ್ ರೆಡ್ ಝೋನ್ ಇನ್ ಇಟ್ಲಿ. ಸೊ ಇಲ್ಲಿ ಕೊಡೋನಿಯೋ ಲಾಕ್ ಡೌನ್ ಆದ ನಂತರನೇ ಕವರೇಜ್ ಸ್ಟಾರ್ಟ್ ಆಗಿದ್ದು ನ್ಯೂಸ್ ಅಲ್ಲಿ. ಲಾಕ್ ಡೌನ್ ಆಗಿದ್ಮೇಲೂ ಇನ್ನ ಅರ್ಧ ನ್ಯೂಸ್ ಕಾಲಮ್ಸ್ ಅಲ್ಲಿ COVID-19 ಕವರ್ ಮಾಡ್ತಾ ಇರ್ಲಿಲ್ಲ. ಸೊ ಅದು ಇಲ್ಲಿ ಸ್ಟೇಟಸ್. ಸೊ ಇದನ್ನ ಬಹಳ ಆಲ್ಮೋಸ್ಟ್ ಯುರೋಪ್ದು ಅದೊಂದು ರೆಸ್ಪಾನ್ಸ್ ಇದೆ ಅಲ್ಲ, ಎಲ್ಲ ಲೈಕ್ ಪ್ಯಾನಿಕ್ ಮಾಡೋದು, ತುಂಬಾ ಪ್ರಿಕಾಷಿಯಸ್ ಆಗಿರೋದು, ಅದೆಲ್ಲ ಡಂಬು. ಸ್ಮಾರ್ಟ್ ಆಗಿರೋರು ಎಕ್ಸ್ಪರ್ಟ್ಸ್ ಹೇಳೋವರ್ಗುನು ಏನು ರಿಯಾಕ್ಟ್ ಮಾಡಬಾರ್ದು. ಎಕ್ಸ್ಪರ್ಟ್ಸ್ ಹೇಳಿಲ್ಲ, ಸೊ ಎವ್ರಿಥಿಂಗ್ ಇಸ್ ನಾರ್ಮಲ್ ಅನ್ನೋಂಗೆ. ಸೌತ್ ಆಫ್ ಯುರೋಪ್ ಅಲ್ಲಿ ಇನ್ನೂ ಜಾಸ್ತಿ ಇರ್ಬೇಕು ಮೋಸ್ಟ್ಲಿ ಆತರ. ಕರೆಕ್ಟ್. ಮತ್ತೆ ಆರ್ಟಿಕಲ್ಸ್ ನೋಡಕ್ ಶುರು ಮಾಡಿದ್ರೆ ನೀವು ಎಲ್ಲಾ ವೆಬ್ಸೈಟ್ಸ್ ಅಲ್ಲೂ ಇಟ್ಸ್ ಜಸ್ಟ್ ಅ ಫ್ಲೂ ಸೊ ಅನ್ನೋ ಆರ್ಟಿಕಲ್ಸ್ ಬಹಳ ಬಂತು. ಸೊ ನಮ್ ಕೊಲೀಗ್ಸ್ ಹತ್ರ ಮಾತಾಡ್ಬೇಕಾದ್ರೂ ಸೀರಿಯಸ್ನೆಸ್ ಅನ್ನೋದು ಅವ್ರಿಗೆ ಇರ್ಲಿಲ್ಲ. ಸೊ ನಾನು ಮೋರ್ಟಾಲಿಟಿ ರೇಟ್ ಬಗ್ಗೆ ಮಾತಾಡಿದ್ರು, ಐ ಮೀನ್ ಅವರ ಕಾನ್ವರ್ಸೇಷನ್ ಸ್ಕಿಪ್ ಮಾಡಿ ಹೋಗ್ತಾರಲ್ಲ ಯುರೋಪಿಯನ್ಸ್ ಬ್ಯೂಟಿಫುಲ್ ಆಗಿ, ಅದನ್ನೇ ಮಾಡ್ತಾ ಹೋಗ್ತಾ ಇದ್ರು. ಬಿಟ್ಟಾಕು, ನೆಕ್ಸ್ಟ್ ಹೋಗೋಣ ಬನ್ನಿ, ಆ ಕ್ಲೈಂಟ್ ಮೀಟ್ ಮಾಡೋಣ, ಮಾತಾಡೋಣ ಬನ್ನಿ, ಹಂಗೆ ಹೋಗ್ತಿತ್ತು. ಸೊ ಲಾಕ್ ಡೌನ್ ಆದ ನಂತರ ನನ್ನ ಕೊಲೀಗ್ಸ್ ಹತ್ರ ಮಾತಾಡಿದಾಗ, ಹೌದು ನೀನ್ ಹೇಳ್ದೆ, ನಾವು ಗಮನ ಕೊಟ್ಟಿಲ್ಲ, ನಮ್ಮನೆಯಲ್ಲೋ ಓಲ್ಡ್ ಪೇರೆಂಟ್ಸ್ ಇದಾರೆ ಅನ್ನೋದು ವಿಷಯ ಅವ್ರಿಗೆ ಸೀರಿಯಸ್ ಆಗಿ ಗೊತ್ತಾಯ್ತು.
ಓಕೆ. ಸೊ ಅಂದ್ರೆ 2-3 ಥಿಯರಿ ಇದೆ ಕಿರಣ್. ಒಂದ್ ಥಿಯರಿ, ತುಂಬಾ ಜನ ಇಟಾಲಿಯನ್ ಲೆದರ್ ಇಂಡಸ್ಟ್ರಿನಲ್ಲಿ ಚೈನೀಸ್ ವರ್ಕ್ ಮಾಡ್ತಾರೆ, ಅವರು ಚೈನೀಸ್ ನ್ಯೂ ಇಯರ್ ಇಂದ ಹೋಗ್ ಬಂದ್ಬಿಟ್ಟು ತಗೊಂಡ್ ಬಂದಿದ್ದು ಅಂತ ಒಂದಷ್ಟು ನ್ಯೂಸ್ ಇದೆ. ಇನ್ನೊಂದಷ್ಟು ಚೈನೀಸ್ ಟೂರಿಸ್ಟ್ ತಗೊಂಡ್ ಬಂದಿದ್ದು ಅಂತ ನ್ಯೂಸ್ ಇದೆ. ಆಮೇಲೆ ಇನ್ನೊಂದಷ್ಟು ಚೈನೀಸ್ ಕ್ಯಾಪಿಟಲಿಸ್ಟ್ ಅಲ್ಲಿಂದ ಇಲ್ಲಿ ಬಂದು ಇಟಾಲಿನಲ್ಲಿ ಬಂದು ಅದು ಇದು ಮನೆಗಿನ ಎಲ್ಲ ಕೊಂಡ್ಕೋಬೇಕಾರೆ ಕೋವಿಡ್ ತಂದ್ರು ಅಂತ ಇದೆ. ಸೊ ಇದು ಯಾವುದು, ವಿಚ್ ಇಸ್ ದ ರೈಟ್ ಒನ್? ನನ್ನ ಪ್ರಕಾರ ಇಟ್ಸ್ ಅ ಕಾಂಬಿನೇಷನ್ ಆಫ್ ಆಲ್ ತ್ರೀ. ಅಂಡ್ ಇದನ್ನ ಬಿಟ್ರೆ ಇನ್ನೊಂದು ವಿಷಯನೂ ನಡೆಯಿತು ಫೆಬ್ರವರಿಯಲ್ಲಿ. ಸೊ ಫ್ಲಾರೆನ್ಸ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ದ ಮೇಯರ್ ಆಫ್ ಫ್ಲಾರೆನ್ಸ್ ಹಗ್ ಚೈನೀಸ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ನ ಟ್ವೀಟ್ ಮಾಡಿದ್ರು. ಸೊ ಚೈನೀಸ್ ಹಗ್ ಚೈನೀಸ್. ಸೊ ಏನಾಯ್ತು ಅಂದ್ರೆ, ಇಂತ ನ್ಯೂಸ್ ಬಂದಾಗ, ಇಂತ ಚೈನೀಸ್ ವೈರಸ್ ಬಂದಿದೆ ಅಂದಾಗ ಸ್ಲೈಟ್ ರೇಸಿಸಮ್ ಅನ್ನೋದು ಕಂಡು ಬಂತು ಇಟ್ಲಿಯಲ್ಲಿ. ಸೊ ಅದಕ್ಕೋಸ್ಕರ ಫ್ಲಾರೆನ್ಸ್ ಅಲ್ಲಿ ಇರೋ ಮೇಯರ್, ಇಲ್ಲ ನಾವು ಚೈನೀಸ್ ನ ವಿ ಶುಡ್ ನಾಟ್ ನೆಗ್ಲೆಕ್ಟ್ ದೆಮ್, ವಿ ಶುಡ್ ನಾಟ್ ಬಿ ರೇಸಿಸ್ಟ್ ಟು ದೆಮ್ ಅನ್ನೋದಕ್ಕೆ ಹಗ್ ಚೈನೀಸ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಬಂತು. ಒಂದ್ ಸ್ವಲ್ಪ ವಿಡಿಯೋಸ್ ನೀವು ನೋಡಿದ್ರು, ಒಂದು ಚೈನೀಸ್ ಮ್ಯಾನ್ ಒಂದ್ ಪ್ಲಕಾರ್ಡ್ ಇಟ್ಕೊಂಡು ಫ್ಲಾರೆನ್ಸ್ ಅಲ್ಲಿ ನಿಂತಿರ್ತಾನೆ. ಇಟಾಲಿಯನ್ಸ್ ಹೋಗಿ ಅವನ್ನ ಮಾಸ್ಕ್ ನ ಬಿಚ್ಚಿ, ಹೆಡ್ಫೋನ್ಸ್ ಬಿಚ್ಚಿ ಹಗ್ ಮಾಡ್ತಾರೆ. ಸೊ ಐ ಮೀನ್ ಇಟ್ಸ್ ಟು ಡೂ ವಿತ್ ಕಲ್ಚರ್. ಸೊ ಇಲ್ಲಿ ನಾನ್ ಒಂದು ವರ್ಷ ಮುಂಚೆ ಬಂದಾಗ್ಲೂ ನನಗೆ ಕಲ್ಚರ್ ಶಾಕ್. ಇಲ್ಲಿ ಐ ಮೀನ್ ಸುಪ್ರೀತ್ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ ತರ, ಇಟ್ಸ್ ನಾಟ್ ಲೈಕ್ ಸ್ವೀಡನ್. ಸೊ ಸ್ವೀಡನ್ ಅಲ್ಲಿ ಜನ ತುಂಬಾ ದೂರ ಇರ್ತಾರೆ, ಇಟಲಿಯಲ್ಲಿ ಹತ್ರ ಇರ್ತಾರೆ. ಸೊ ನಾನು ಅದೇ ನೆನೆಸ್ಕೊಳ್ತಾ ಇದ್ದೆ, ನಮ್ಮ ಆಫೀಸ್ ಅಲ್ಲಿ ಇಟಾಲಿಯನ್ ಕಲೀಗ್ಸ್ ಇದಾರೆ, ಅವ್ರೊಬ್ರೆ ಕಿಸ್ ಹಲೋ ಫಾಲೋ ಮಾಡೋದು, ಲೈಕ್ ಕಿಸಿಂಗ್ ಆನ್ ದ ಚೀಕ್ಸ್. ಫ್ರೆಂಚ್ ಮತ್ತೆ ಇಟಾಲಿಯನ್ ಅಲ್ಲಿ ಸಿಕ್ಕಾಪಟ್ಟೆ ಕಾಮನ್. ನಮಗಿಲ್ಲಿ ಫಸ್ಟ್ ಬಂದಾಗ ಅದು ಬಿಗ್ಗೆಸ್ಟ್ ಕಲ್ಚರಲ್ ಶಾಕ್. ಲೈಕ್ ಯು ಆರ್ ಗೋಯಿಂಗ್ ಫಾರ್ ಹ್ಯಾಂಡ್ ಶೇಕ್ ಅಂಡ್ ದೇ ಆರ್ ಕಮಿಂಗ್ ಕ್ಲೋಸ್ ಟು ಯು ಟು ಯುವರ್ ಫೇಸ್. ಎಕ್ಸಾಕ್ಟ್ಲಿ. ಸೊ ನಾನ್ ಫಸ್ಟ್ ಟೈಮ್ ನನ್ನ ಇಮಿಗ್ರೇಷನ್ ಅಟಾರ್ನಿ ಜೊತೆ ಮಾತಾಡಿದಾಗ ಅವರು ಹಂಗಲ್ಲ, ಹ್ಯಾಂಡ್ ಶೇಕ್ ಅಲ್ಲ, ಯು ನೀಡ್ ಟು ಹಗ್ ಮೀ ಅಂಡ್ ಕಿಸ್ ಮೀ ಆನ್ ದ ಚೀಕ್ಸ್ ಅನ್ನೋದನ್ನ ಹೇಳ್ಕೊಟ್ರು. ಸೊ ಮತ್ತೆ ನಾನು ಅಬ್ಸರ್ವ್ ಮಾಡೋದು, ಆಫೀಸ್ ಅಲ್ಲಿ ಆಗ್ಲು ಎಲ್ಲ ಆಗ್ಲು, ಇಫ್ ಯು ಮೀಟಿಂಗ್ ಅ ಸ್ಟ್ರೇಂಜರ್ ಫಾರ್ ದ ಫಸ್ಟ್ ಟೈಮ್, ಯು ಹಗ್ ದೆಮ್ ಅಂಡ್ ಆಕ್ಚುಲಿ ಕಿಸ್ ದೆಮ್. ಸೊ ಇಟ್ಸ್ ಪಾರ್ಟ್ ಆಫ್ ದ ಕಲ್ಚರ್. ಎರಡನೇದು, ಇಟಾಲಿಯನ್ಸ್ ಆರ್ ವೆರಿ ಮಚ್ ಔಟ್ ಗೋಯಿಂಗ್. ಸೊ ಔಟ್ ಗೋಯಿಂಗ್ ಅಂದಾಗ ನಾನು ರೈಟ್ ಫ್ರಮ್ ಕಿಡ್ಸ್ ಟು ಪೀಪಲ್ ಹೂ ಆರ್ ಅಬೌವ್ 90. ಸೊ ನೀವು ಎಂತ ಇಟಾಲಿಯನ್ ಕಮ್ಯುನಿಟಿಯಲ್ಲಿ ನೀವು ನಡ್ಕೊಂಡು ಹೋದ್ರು, ಯು ವಿಲ್ ಸಿ ಅ ಲಾಟ್ ಆಫ್ ಓಲ್ಡ್ ಪೀಪಲ್. ಯಾರು ಮನೇಲಿ ಕುತ್ಕೊಳ್ಳಲ್ಲ. ನಮ್ಮ ಇಂಡಿಯನ್ಸ್ ಅಲ್ಲಿ ಏನಂದ್ರೆ, ವಯಸ್ಸಾದ್ರೆ ನಾವು ಮನೇಲಿ ಕುತ್ಕೊಬೇಕು. ನಮಗೆ ಮುಟ್ಟಿ ನೋವು ಬಂದಿರತ್ತೆ, ನಮಗೆ ಏನೋ ಒಂದ್ ಕಾಯಿಲೆ ಇರುತ್ತೆ ಅನ್ನೋದು ಮೆಂಟಲಿ ಸ್ಟ್ರೆಸ್ ಆಗಿ ಮನೇಲಿ ಕುತ್ಕೊಂಡು ಅವ್ರ ವೈಫ್ನೋ ಇಲ್ಲ ಮಕ್ಕಳನ್ನೋ ಕೆಲಸ ತಗೊಂಡಿರ್ತಾರೆ. ಇಲ್ಲಿ ಹಂಗಲ್ಲ. ಇಲ್ಲಿ ಮಕ್ಕಳಿಗೆ ನೀನ್ ನನಗೆ ಏನ್ ನೋಡೋದು, ನೀನ್ ನನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನಗ್ ಕಾಲಿದೆ, ನಾನು ಆಚೆ ಹೋಗ್ತೀನಿ, ಇದು ನನ್ನ ಲೈಫ್ ಅನ್ನೋದು ಸಾಯೋವರೆಗೂ ಫಾಲೋ ಮಾಡ್ತಾರೆ. ಸೊ ಅವ್ರ ಫ್ರೆಂಡ್ಶಿಪ್ ಸರ್ಕಲ್ ಆಗ್ಲಿ ಏನೋ ಆಗ್ಲಿ ನಿಲ್ಲ, ಅವ್ರ ಆಕ್ಟಿವಿಟೀಸ್ ಏನ್ ಮಾಡ್ತಿದ್ರೋ ವೆನ್ ದೇ ವರ್ ಯಂಗ್ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಪ್ಲಸ್ ಇಲ್ಲಿ ರಿಟೈರ್ಡ್ ಪಾಪ್ಯುಲೇಷನ್ ಅನ್ನೋದು ಎಕ್ಸ್ಟ್ರೀಮ್ಲಿ ಹೈ, ಅಬೌಟ್ 20% ಆಫ್ ದ ಪಾಪ್ಯುಲೇಷನ್. ಸೊ ಇವರಿಗೆಲ್ಲ ಪೆನ್ಷನ್ ಬರ್ತಿದೆ, ಕಂಫರ್ಟಬಲ್ ಆಗಿದ್ದಾರೆ. ಸೊ ನನ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದಾಗ, ಒಂದ್ ಟ್ರಾಮ್ ಹತ್ತಿ ನಾನು ಹೋದಾಗ, ಆ ಬಂಚ್ ಆಫ್ ಲೇಡೀಸ್ ಆಲ್ ಅಬೌವ್ 80, ಅವ್ರು ಲೂಯಿ ವಿಟಾನ್ ಬ್ಯಾಗ್ ಆಗ್ಲಿ, ಗುಚ್ಚಿ ಗ್ಲಾಸಸ್ ಆಗ್ಲಿ ಹಾಕೊಂಡು, ಇಟ್ಸ್ ಲೈಕ್ ಒಂದು ಗಾಲ ತರ ಮಾಡ್ತಿದ್ರು. ನಮ್ ಕಾಲೇಜ್ ಹುಡುಗಿರು ಹೆಂಗ್ ಮಾಡ್ತಾರೆ ಬೆಂಗಳೂರಲ್ಲಿ, ಅದೇ ತರ. ಸೊ ಅವರಿಗೆ ಇವಾಗ ಇಂಥ ವೈರಸ್ ಒಂದ್ ಬಂದಿದೆ, ನೀವು ನಿಲ್ಸಿ ಅಂದ್ರೆ ಯಾರು ಕೇಳಕ್ ರೆಡಿ ಇಲ್ಲ. ಸೊ ಇವರ ಸೋಷಿಯಲ್ ಗ್ಯಾದರಿಂಗ್, ಇವ್ರ ಸೋಷಿಯಲ್ ಹ್ಯಾಬಿಟ್ಸ್ ನ ಇವ್ರು ಬಿಟ್ಕೊಡಕ್ ರೆಡಿನೇ ಇರ್ಲಿಲ್ಲ ಲಾಕ್ ಡೌನ್ ಅನ್ನೋ ಪದ ಯೂಸ್ ಮಾಡೋವರೆಗೂ. ಸೊ ಅಪ್ ಟು ಮಾರ್ಚ್ ಬಿಗಿನಿಂಗ್ ವರ್ಗುನು ಲಾಕ್ ಡೌನ್ ಅನ್ನೋದು, ಇಲ್ಲಿ ಲೋಕಲ್ ಲಾಕ್ ಡೌನ್ ಲೊಂಬಾರ್ಡಿಯಲ್ಲಿ ಹಾಕಿದ ಮೇಲೂ ನನ್ನ ಅಬ್ಸರ್ವೇಷನ್ ಏನು ಅಂದ್ರೆ, ಪೀಪಲ್ ವೇರ್ ಸಿಟಿಂಗ್ ಇನ್ ಕಾಫಿ ಶಾಪ್ಸ್ ಫುಲ್ ಇರ್ತಿತ್ತು. ಸೊ ನನ್ ಮೇನ್ ರೀಸನ್ ಅದು. ಇನ್ನೊಂದು ಮುಖಂಡ್ ಕೇಳಿದ ಪ್ರಶ್ನೆಗೆ, ಚೈನೀಸ್. ಸೊ ಎಸ್, ಇಲ್ಲಿ ಚೈನೀಸ್ ಲೇಬರರ್ಸ್ ಬಹಳ ಇದಾರೆ. ಸೊ ಲೆದರ್ ಇಂಡಸ್ಟ್ರೀಸ್ ಅಲ್ಲಿ ವೆರಿ ಪ್ರಾಮಿನೆಂಟ್. ಸೊ ಇನ್ಫ್ಯಾಕ್ಟ್ ಹೇಳಕ್ ಹೋದ್ರೆ, ವುಹಾನ್ ಇಂದ ಎವ್ರಿ ಆಲ್ಟರ್ನೇಟಿವ್ ಡೈರೆಕ್ಟ್ ಫ್ಲೈಟ್ ಇದೆ ಮಾಲ್ಪೆನ್ಸ್ ಏರ್ಪೋರ್ಟ್ ಗೆ. ಸೊ ನೀವು ಮಿಲಾನ್ ಅಲ್ಲಿ ರ್ಯಾಂಡಮ್ಲಿ ನಡ್ಕೊಂಡು ಹೋಗಿ 10 ಜನ ಪಿಕ್ ಮಾಡಿದ್ರೆ 3 ಜನ ಚೈನೀಸ್ ಆಗಿದ್ದೇ ಇರ್ತಾರೆ. ನಂಬರ್ ಆಫ್ ಚೈನೀಸ್ ಯು ವಿಲ್ ಸಿ ಹಿಯರ್. ಸೊ ಮತ್ತೆ ನಾನು ನನ್ನ ಅಪಾರ್ಟ್ಮೆಂಟ್ ಮೂವ್ ಆಗೋಕ್ ಮುಂಚೆ ನಾನೊಂದು ರೆಸಿಡೆನ್ಸ್ ಅಲ್ಲಿ ಇದ್ದೆ. ಸೊ ಆ ರೆಸಿಡೆನ್ಸ್ ಅಲ್ಲಿ
1010 ರೂಮ್ಸ್ ಇದೆ. ಸೊ ಅದರಲ್ಲಿ ಎವ್ರಿ ಡೇ ಆನ್ ಅನ್ ಆವರೇಜ್ 330 ರೂಮ್ಸ್ ವಿಲ್ ಬಿ ಫಿಲ್ಡ್ ಫಾರ್ ಚೈನೀಸ್ ಟೂರಿಸ್ಟ್. ಸೊ ಅದು ಚೈನೀಸ್ ಇನ್ಫ್ಲೂಯೆನ್ಸ್, ಚೈನೀಸ್ ಟೂರಿಸಂ ಇಸ್ ಸೂಪರ್ ಹೈ. ಸೊ ಇದನ್ನ ಎಂತ ನ್ಯೂಸ್ ಮೀಡಿಯಾಲು ನೋಡಲ್ಲ ನೀವು, ಎಂತ ಚಾನೆಲ್ಸ್ ಅಲ್ಲೂ ಯಾರು ಹೇಳಲ್ಲ ಚೈನೀಸ್ ಟೂರಿಸಂ ಇಲ್ಲಿ ಬಹಳ ಇದಾರಂತ. ಸೊ 1/3 ಆಫ್ ದ ಟೂರಿಸ್ಟ್ ಕಂಪ್ಲೀಟ್ಲಿ ಆರ್ ಚೈನೀಸ್. ಇಲ್ಲಿ ಸ್ಟಾಕ್ ಹೋಮ್ ಅಲ್ಲೂ ಅಂದ್ರೆ ಮೇನ್ಲ್ಯಾಂಡ್ ಯುರೋಪಿಗೆ ಕಂಪೇರ್ ಮಾಡಿದ್ರೆ ಸ್ಕ್ಯಾಂಡಿನೇವಿಯಾ ಕಡಿಮೆ ಟೂರಿಸಂ ಇದಕ್ಕೆ ಬರೋದು. ಅದ್ರಲ್ಲೂ ಎಷ್ಟೊಂದು ರೆಸ್ಟೋರೆಂಟ್ಗಳು ಸಿಟಿ ಸೆಂಟ್ರಲ್ ಇರೋ ರೆಸ್ಟೋರೆಂಟ್ ಅಲ್ಲಿ ಅಲಿ ಎಕ್ಸ್ಪ್ರೆಸ್ ಪೇಮೆಂಟ್ ಸಿಸ್ಟಮ್ ಇದೆ. ಸೊ ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಏನು ಇಲ್ಲ, ಎಲ್ಲ ಚೈನೀಸ್ ಅಲ್ಲಿ ಇದೆ. ಸೊ ಆಲ್ರೆಡಿ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ, ಆಮೇಲೆ ಅಷ್ಟು ಜನ ಬರ್ತಿದ್ದಾರೆ, ಮೈನ್ ಡೆಸ್ಟಿನೇಷನ್, ಆಮೇಲೆ ಬೂಮಿಂಗ್ ಎಕಾನಮಿ, ಅವರಿಗೆ ಎಲ್ಲರಿಗೂ ಸ್ಪೆಂಡಿಂಗ್ ದುಡ್ಡು ಜಾಸ್ತಿ ಸಿಗ್ತಾ ಇದೆ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಯಾಕೆ ಅಷ್ಟೊಂದ್ ಜನ ಟ್ರಾವೆಲ್ ಮಾಡ್ತಾ ಇದಾರೆ ಫ್ರಮ್ ಚೈನಾ ಅಂಡ್ ಬ್ಯಾಕ್ ಟು ಚೈನಾ. ಇಲ್ಲಿಂದ ಬಂದು ಲೆಟ್ಸ್ ಸೇ ಯುರೋಪ್ ಅಲ್ಲಿ ಏನಾದ್ರೂ ಶುರು ಆಗಿದ್ದಿದ್ರೆ ಇನ್ಫೆಕ್ಷನ್, ಇದು ವಾಪಸ್ ಚೈನಾಗ್ ಹೋಗಿರೋದು, ಅಷ್ಟು ಇಂಟರ್ ಕನೆಕ್ಟೆಡ್ ಆಗ್ಬಿಟ್ಟಿದೆ. ಖಂಡಿತ. ಬಿಕಾಸ್ ಇಲ್ಲೂ ನೋಡಿದ್ರೆ ಮಿಲಾನ್ ಅಲ್ಲೂ ನೀವು ಇಲ್ಲಿ ಪಾಗೋ ಪೇ ಅನ್ನೋದು ಲೋಕಲ್ ಪೇ ಆಪ್ ಇದೆ, ಅದನ್ನ ಯೂಸ್ ಮಾಡೋ ಪರ್ಸೆಂಟೇಜ್ ಇಸ್ ಲೆಸ್ ದನ್ 0.5%. ಬಟ್ ಅಲಿಪೇ ವಿಪೇ ಅಲ್ಲಿ ಎಲ್ಲಾ QR ಕೋಡ್ಸ್ ಇರುತ್ತೆ, ಅಂಡ್ ಎಲ್ಲಾ ಹೋಟೆಲ್ಸ್ ಅಲ್ಲೂ ನೀವು ಮ್ಯಾಂಡ್ರಿನ್ ಅಲ್ಲಿ ಎಕ್ಸಿಟ್ ಸೈನ್ಸ್ ನೋಡಬಹುದು, ಎಂಟ್ರಿ ಸೈನ್ ನೋಡಬಹುದು. ಸೊ ಅಷ್ಟು ಇಂಟಿಗ್ರೇಟೆಡ್ ಆಗಿದೆ. ಪ್ಲಸ್ ಎವ್ರಿ ಏರಿಯಾಲಿ ನೀವು ಒಂದು ಸ್ಪೆಸಿಫಿಕ್ ಚೈನೀಸ್ ರೆಸ್ಟೋರೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇವಾಗ ನೀವ್ ಹೇಳೋದಂದ್ರೆ ಕ್ವಾರಂಟೈನ್ ಹಾಕದ್ಮೇಲೂ ಅವರು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರು, ಕಾಫಿ ಶಾಪ್ಸ್ ಹೋಗ್ತಾ ಇದ್ರು. ಮತ್ತೆ ಒಂದ್ ಯಾವ್ದೋ ವಿಡಿಯೋನಲ್ಲಿ ನೋಡ್ದೆ, ಮನೆಗೆ ಹೇರ್ ಕಟಿಂಗ್ ಎಕ್ಸ್ಪರ್ಟ್ಸ್ ನ ಕರ್ದ್ಬಿಟ್ಟು ಹೇರ್ ಕಟ್ ಎಲ್ಲ ಮಾಡೋರು ಅಂತ ಕೇಳಿಸ್ಕೊಂಡೆ. ಲಾಕ್ ಡೌನ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಸುಮಾರು ಎಷ್ಟು ದಿವಸ ಈ ತರ ದೇ ಕಂಟಿನ್ಯೂ ಟು ಬ್ರೇಕ್ ರೂಲ್ಸ್? It's a good question because lockdown ಅಂತ ಫಸ್ಟ್ ಮೆನ್ಷನ್ ಮಾಡಿದ್ದು ಲೊಂಬಾರ್ಡಿಯಾ ರೀಜನ್ ಕಂಪ್ಲೀಟ್ರು. ಸೊ ಇದು ಅನೌನ್ಸ್ ಮಾಡಿ ಮೂರನೇ ದಿನ ಹೋಲ್ ಇಟ್ಲಿ ಲಾಕ್ ಡೌನ್ ಮಾಡಿದ್ರು. ಬಟ್ ಎಷ್ಟ್ರ ಮಟ್ಟಿಗೆ ಇದು ಕಂಪ್ಲೀಟ್ ಲಾಕ್ ಡೌನ್ ಆಗಕ್ ಬಂತು ಅಂತ ಪ್ರಶ್ನೆ ಏನಿದ್ರೆ ಅಂದ್ರೆ, ನನ್ನ ಪ್ರಕಾರ ಒಂದು 7-8 ದಿನ ಆಯ್ತು. ಸೊ ಇನ್ನೂ ಕೂಡ ನನ್ನ ಪ್ರಕಾರ ಇಲ್ಲಿಗಲಿ ಒಂದಿಷ್ಟು ಸಲೂನ್ ಸ್ಟೈಲಿಶ್ ನ ಮನೆಗೆ ಕರ್ಕೊಂಡು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಸ್ಪಾ ಮಾಡಿಸ್ಕೊಳ್ಳೋರು ಇನ್ನೂ ಇದ್ದಾರೆ. ಸೊ ಅದ್ರಲ್ಲಿ ಏನು ಹೇಳಕ್ಕೂ ಆಗಲ್ಲ ಒಂದಿಷ್ಟು ಜನಕ್ಕೆ. ಸೊ ಫೇಕ್ ಮಾಡೋರು ಇದ್ದಾರೆ, ಇದನ್ನ ಎಸೆನ್ಷಿಯಲ್ ಸರ್ವಿಸ್ ಅಂತ ತೋರ್ಸ್ಬಿಟ್ಟು ಕೆಲಸ ಕಂಟಿನ್ಯೂ ಮಾಡೋರು ಇದ್ದಾರೆ. ಬಟ್ ಅದರ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗಿದೆ ಇವಾಗ. ಇನಿಷಿಯಲ್ ಟೈಮ್ಸ್ ಅಲ್ಲಿ ಸಲೂನ್ಸ್ ಆಗಿರ್ಲಿ, ಒಂದಿಷ್ಟು ರಿಕ್ರಿಯೇಷನಲ್ ಆಕ್ಟಿವಿಟಿ ಝೋನ್ಸ್ ಆಗಿರ್ಲಿ ಕ್ಲೋಸ್ ಆಗಿರ್ಲಿಲ್ಲ. ಸೊ ಫಸ್ಟ್ ಫೇಸ್ ಆಫ್ ಲಾಕ್ ಡೌನ್. ಅಂಡ್ ಇನ್ನೊಂದು ವಿಷಯ ನೋಡ್ಬೇಕು ಅಂದ್ರೆ ಇಂಟ್ರೆಸ್ಟಿಂಗ್ ಥಿಂಗ್, ಇಟ್ಲಿಯಲ್ಲಿ ಲಾಕ್ ಡೌನ್ ಅನ್ನೋದು ಹೆಂಗ್ ಆಯ್ತು, ಕಂಪ್ಲೀಟ್ ಲಾಕ್ ಡೌನ್ ತರಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದೆ ಗವರ್ಮೆಂಟ್ ಅನ್ನೋದು ತುಂಬಾ ಆಶ್ಚರ್ಯವಾದ ವಿಷಯ ಇಲ್ಲಿ. ಇನ್ವಾಲ್ವ್ ಮಾಡಿದಾರಲ್ವಾ? ಎಕ್ಸಾಕ್ಟ್ಲಿ. ಸೊ ಆರ್ಮಿ ಇನ್ವಾಲ್ವ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಲಾಕ್ ಡೌನ್ ಮಾಡಾದ್ಮೇಲೆ ಇಫ್ ಯು ವಾಂಟ್ ಟು ಗೋ ಔಟ್, ನೀವು ಒಂದು ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡಿ ಅದನ್ನ ಫಿಲ್ ಮಾಡಿ ನೀವು ಇಟ್ಕೊಬೇಕು. ಎವ್ರಿ ಆಲ್ಟರ್ನೇಟ್ ಡೇ ಫಾರ್ಮ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಫೆಬ್ರವರಿ ಎಂಡ್ ಇಂದ ಇವತ್ತುವರೆಗೂ ಅಟ್ಲೀಸ್ಟ್ 9 ವರ್ಷನ್ಸ್ ಆಫ್ ದ ಫಾರ್ಮ್ ಬಂದಿದೆ. ಸೊ ನನಗೆ ಹೆಂಗಿರುತ್ತೆ ಅಂದ್ರೆ, ಡೈಲಿ ಜೋಸೆಫೆ ಕಾಂಟೆ ಇನ್ನೊಂದು ಫಾರ್ಮ್ ಕೊಡ್ತಾರ ಅನ್ನೋದೇ ಇರುತ್ತೆ ಡೈಲಿ ನ್ಯೂಸ್ ಅಲ್ಲಿ ನೋಡ್ತಾರೆ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಸ್. ಎಕ್ಸಾಕ್ಟ್ಲಿ, ಸೆಲ್ಫ್ ಡಿಕ್ಲರೇಷನ್. ಇಂಡಿಯಾದಲ್ಲಿ ಇರೋಂಗೆ ಪಾಸ್ ಅಲ್ಲ ಅದು. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂದ್ರೆ ಆಲ್ ದಿಸ್ ವಾಸ್ ಪೆನ್ ಅಂಡ್ ಪೇಪರ್. ಯಾಕಂದ್ರೆ ಚೈನಾನಲ್ಲಿ ತುಂಬಾ ಬರೀ ಆಪ್ಸ್ ಯೂಸ್ ಮಾಡಿ ಜನರನ್ನ ಕ್ವಾರಂಟೈನ್ ಅಲ್ಲಿ ಇಡೋದು, ಅಥವಾ ನೀವು ಕ್ವಾರಂಟೈನ್ ಇಂದ ಹೊರಗಡೆ ಹೋಗ್ಬೋದಾ ಅಂತ ಡಿಸಿಷನ್ಸ್ ಎಲ್ಲ ಟೆಕ್ನಾಲಜಿನಲ್ಲಿ ಆಗ್ತಾ ಇತ್ತು ಅಂತ ಇದಾರೆ. ಇಟಲಿನಲ್ಲೂ ಹಂಗೆ ಆಯ್ತಾ ಅಥವಾ ಪೆನ್ ಅಂಡ್ ಪೇಪರ್ ಆಯ್ತಾ? ವೆನ್ ಇಟ್ ಕಮ್ಸ್ ಟು ಇಟಲಿ ಅಂತ ಬಂದಾಗ ಟೆಕ್ನಾಲಜಿ ಅನ್ನೋದು ನಮ್ಮ ಇಂಡಿಯಾ ತರ ಚೈನಾ ತರ ಕಂಪೇರ್ ಮಾಡಕ್ಕೆ ಆಗಲ್ಲ. ಸೊ ದೇ ಆರ್ ವೆರಿ ಮಚ್ ಟ್ರಿವಿಯಲ್. ಸೊ ಪೆನ್ ಅಂಡ್ ಪೇಪರ್ ಓನ್ಲಿ. ಸೊ ಇನ್ನು ಆನ್ಲೈನ್ ಪೇಮೆಂಟ್ಸ್ ಇಲ್ಲ, ಜನ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡೋ ನಂಬರ್ ಆಫ್ ಪೀಪಲ್ ಜಾಸ್ತಿ ಇಲ್ಲ. ಕ್ಯಾಶ್ ತುಂಬಾ ಯೂಸ್ ಮಾಡ್ತಾರೆ ಅಲ್ಲಿ, ಕಂಪ್ಲೀಟ್ಲಿ ಕ್ಯಾಶ್. ಸೊ ನನಗೆ ಕ್ಯಾಶ್ ಯೂಸ್ ಮಾಡೋ ಅಭ್ಯಾಸನೇ ಇರ್ಲಿಲ್ಲ ನನಗೆ ಲಾಸ್ಟ್ ಇಯರ್ ವರ್ಗು. ಸೊ ನನ್ನ ವಾಲೆಟ್ ಅಲ್ಲಿ ಒಂದಿಷ್ಟು ಅಟ್ಲೀಸ್ಟ್ 100 euros ಇರಬೇಕು ಅನ್ನೋ ನನಗೆ ಥಾಟ್ ಬಂದಿರೋದೇ ಇಲ್ಲಿ ಬಂದ ಮೇಲೆ. ಸೊ ಇಂಡಿಯಾದಲ್ಲಿ ಇದ್ದಾಗ ನಾನು 100 ರೂಪಾಯಿ ಇಟ್ಕೊಂಡು ತಿರುಗ್ತಿದ್ದೆ.
₹100 ಹಂಗೆ ಇರೋದು 3 ತಿಂಗಳಿಗೋ 4 ತಿಂಗಳಿಗೋ. ಇಲ್ಲಿ ಹಂಗಿಲ್ಲ. ಸೊ ಇಲ್ಲಿ ನೀವು €100 ಇಟ್ಕೊಂಡ್ರ ಒಂದ್ ವಾರದಲ್ಲಿ €100 ಖಾಲಿಯಾಗಿ ಬರೀ ಚಿಲ್ಡ್ರೆ ಇರುತ್ತೆ. ಮತ್ತೆ ಈ ಸಾರಿ ಕಂಟಿನ್ಯೂ. ಸೊ ಎಷ್ಟ್ರ ಮಟ್ಟಿಗೆ ಕ್ಯಾಶ್ ಅಂದ್ರೆ ನಿಮಗೆ ಚೇಂಜ್ ಸೂಪರ್ ಮಾರ್ಕೆಟ್ ಅಲ್ಲಿ 2 cents 1 cent ಕಾಯಿನ್ ಕೊಡ್ತಾರೆ. ಸೊ ಅಷ್ಟ್ರ ಮಟ್ಟಿಗೆ ಕ್ಯಾಶ್ ಇಲ್ಲಿದೆ. ಆಮೇಲೆ ನಾನೊಂದು ನೋಟಿಸ್ ಮಾಡಿದ್ದೆ ಏನಂದ್ರೆ ಈ €500 ಅಥವಾ ಹೈಯರ್ ಡಿನಾಮಿನೇಷನ್ ಯೂರೋಸ್ ಯೂಸ್ ಮಾಡಿದ್ರೆ ಜನ ತಗೊಳೋದೇ ಇಲ್ಲ. ಅಂದ್ರೆ ಅವ್ರ ಹತ್ರ ಚೆಕ್ ಮಾಡೋ ಮೆಷಿನ್ ಇಲ್ಲ ಅಂದ್ರೆ ಅಲ್ಲಿಗೆ ಹೋದಾಗ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಮುಂಚೆ ₹1,000 ನೋಟ್ ಮೇಲೆ ಇಟ್ಕೊಂಡು ಚೆಕ್ ಮಾಡಿ ತಗೊಳ್ತಿದ್ರಲ್ಲ ಆ ತರ ಅನಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಕ್ಯಾಶ್ ಎಕ್ಸ್ಚೇಂಜ್ ಮಾಡಕ್ಕೆ ಏರ್ಪೋರ್ಟ್ ಇಂದ ಕ್ಯಾಬ್ ಡ್ರೈವರ್ ತೋರಿಸಿದಾಗ €100 ನೋಟ್ ಯಾಕೆ ಕೊಡ್ತಿದ್ಯಾ ಅಂತ ಕೇಳಿದ್ರು. ನಿನ್ನ ಹತ್ರ €20 €50 ನೋಟ್ ಇಲ್ವಾ? ಅಷ್ಟು ಮಟ್ಟಿಗೆ ಇಲ್ಲಿ ಕ್ಯಾಶ್ ಅಂಡ್ ಬಿಲೋ ಡಿನಾಮಿನೇಷನ್ಸ್ ಆಫ್ 100 ಅನ್ನೋದು ತುಂಬಾ ಕಾಮನ್. ಕಿರಣ್, ಇವಾಗ ಒಂದು ಪ್ರಶ್ನೆ ಅಂದ್ರೆ ಲಾರ್ಜ್ಲಿ ಇಟಲಿನಲ್ಲಿ ತುಂಬಾ ಕ್ಯಾಥಲಿಕ್ ಅಥವಾ ಕನ್ಸರ್ವೇಟಿವ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅಲ್ವಾ? ಚರ್ಚ್ ಯಾವ ರೋಲ್ ಪ್ಲೇ ಮಾಡ್ತು ಇಂಡಿಯಾನಲ್ಲಿ ಆದಂಗೆ? ಅಲ್ಲಿ ಕೂಡ ಇಮಿಡಿಯೇಟ್ ರೆಸ್ಟ್ರಿಕ್ಷನ್ಸ್ ಮಾಡಿದ್ರ ಅಥವಾ ಜನ ಆ ರೆಸ್ಟ್ರಿಕ್ಷನ್ಸ್ ನ ಮೀರಿ ಹೋದ್ರ? ವಾಟ್ ರೋಲ್ ಡಿಡ್ ದ ಕ್ಯಾಥಲಿಕ್ ಚರ್ಚ್ ಪ್ಲೇ ಇನ್ ದ ಹೋಲ್ ಥಿಂಗ್? ಒಳ್ಳೇದು ಕೆಟ್ಟದು ಎರಡನ್ನೂ ಎಕ್ಸ್ಪ್ಲೈನ್ ಮಾಡಿ. ಸೊ ಫಸ್ಟ್ ಕ್ವೆಶ್ಚನ್, ಇಲ್ಲಿ ಮೋಸ್ಟ್ ಆಫ್ ದೆಮ್ ಕ್ಯಾಥಲಿಕ್ಸ್ ಅಂದ್ರೆ ಎವ್ರಿ ಒನ್. ಸೊ ಕ್ರಿಸ್ಟಿಯಾನಿಟಿ ನ ಇಲ್ಲಿ ಫಾಲೋ ಮಾಡೋದು ತುಂಬಾ ಏನ್ ಹೇಳೋದು, ಐದರ್ ಯು ಆರ್ ಅ ಕ್ರಿಸ್ಟಿಯನ್ ಆರ್ ಯು ಆರ್ ಅನ್ ಏಥಿಸ್ಟ್. ಅದೇ ಇಲ್ಲಿರೋ ಸಿಚುವೇಶನ್. ಸೊ ಪ್ಲಸ್ ಇಲ್ಲಿ ರಿಲಿಜನ್ ಹೆಂಗ್ ಫಾಲೋ ಮಾಡ್ತಾನೆ ಅಂದ್ರೆ ದೇ ಎಂಬ್ರೇಸ್ ಇಟ್ ಆಸ್ ದೇರ್ ಓನ್ ಕಲ್ಚರ್. ಸೊ ಫಾರ್ ಎಕ್ಸಾಂಪಲ್, ನೀವು ಎಂತ ಇಟಾಲಿಯನ್ ಹೋಗಿ ಮಾತಾಡ್ಸಿದ್ರು, ನಾನು ಇಟಾಲಿಯನ್, ಐ ಎಮ್ ಅ ಕ್ಯಾಥಲಿಕ್ ಇಟಾಲಿಯನ್, ನೀನ್ ಯಾರು, ನಿನ್ನ ಹೆಂಗ್ ಐಡೆಂಟಿಫೈ ಮಾಡ್ಕೊಂತೀಯ? ಸೊ ಸ್ಪೆಷಲಿ ಫಾರ್ ಅ ಗೈ ಹೂ ಕಮ್ಸ್ ಫ್ರಮ್ ಇಂಡಿಯಾ, ನಿನ್ನ ಹೆಂಗ್ ಐಡೆಂಟಿಫೈ ಮಾಡ್ಕೊಂತೀಯ ಅಂದ್ರೆ, ನಾನು ಹಿಂದೂ, ಬಟ್ ನನಗೆ ಎಲ್ಲಾ ರಿಲಿಜನ್ಸ್ ಗೊತ್ತು, ಎಲ್ಲಾ ಮಾಸ್ಕ್ ಹೋಗಕ್ಕೂ ಗೊತ್ತು, ಚರ್ಚ್ ಹೋಗಕ್ಕೂ ಗೊತ್ತು, ಗುರುದ್ವಾರಗೂ ಹೋಗ್ತೀನಿ ಅಂದ್ರೆ ಇವ್ರಿಗೆ ಆಶ್ಚರ್ಯ. ಸೊ ಅಷ್ಟು ಮಟ್ಟಿಗೆ ಇವರಿಗೆ ಥಾಟ್ ಏನೋ ಇರೋದು, ದ ಓನ್ಲಿ ಥಿಂಗ್ ಇನ್ ದ ವರ್ಲ್ಡ್ ಇಸ್ ಯು ಕ್ಯಾನ್ ಬಿ ಅ ಕ್ಯಾಥಲಿಕ್ ಅನ್ನೋದು. ಅಷ್ಟು ಲೆವೆಲ್ಗೆ. ಸೊ ಇನ್ನೊಂದು, ಚರ್ಚ್ ಎಷ್ಟು ರೋಲ್ ಪ್ಲೇ ಮಾಡುತ್ತು ಅಂದ್ರೆ, ಇನಿಷಿಯಲಿ ಲಾಕ್ ಡೌನ್ ಅನೌನ್ಸ್ ಮಾಡಿದಾಗ ದ ಫಸ್ಟ್ ಪೀಪಲ್ ಟು ರೆಸ್ಪಾಂಡ್ ವೇರ್ ದ ಚರ್ಚಸ್. ಸೊ ಚರ್ಚ್ ನಾನು ಇಟಾಲಿಯನ್ ಗವರ್ಮೆಂಟ್ ನಾನು ನೀವು ಸಪರೇಟ್ ಮಾಡಕ್ ಆಗಲ್ಲ. ಇಟಾಲಿಯನ್ ಗವರ್ಮೆಂಟ್ ಲಾಕ್ ಡೌನ್ ಅಂದ್ರೆ ಅದು ಚರ್ಚ್ ಲಾಕ್ ಡೌನ್ ಮಾಡು ಅಂತ ಹೇಳದಂಗೆ. ಸೊ ಆ ವಿಷಯದಲ್ಲಿ ಮಾತ್ರ ಎಂತ ಎಕ್ಸ್ಪರ್ಟ್ಸ್ ನ ಕೇಳಿದ್ರು, ಒನ್ಸ್ ದ ಚರ್ಚ್ ಸೇಸ್ ಲಾಕ್ ಡೌನ್, ಚರ್ಚ್ ವಾಸ್ ಕ್ಲೋಸ್ಡ್. ಸೊ ಚರ್ಚಸ್ ಅಲ್ಲಿ ಇವಾಗ ಬರೀ ಡೆತ್ ಬೆಲ್ಸ್ ಮಾತ್ರ ರಿಂಗ್ ಮಾಡಕ್ಕೆ ಚರ್ಚ್ ಆಪರೇಟ್ ಆಗುತ್ತೆ. ಅಂಡ್ ಓನ್ಲಿ ದ ಫಾದರ್ ಆರ್ ದ ಪ್ಯಾಸ್ಟರ್ ಆಫ್ ದ ಚರ್ಚ್ ಇಸ್ ಅಲೌಡ್ ಟು ಬಿ ಇನ್ಸೈಡ್ ದ ಚರ್ಚ್, ಬಿಕಾಸ್ ಮೋಸ್ಟ್ಲಿ ಅವರಿಗೆ ರೆಸಿಡೆನ್ಸ್ ಒಳಗಿರುತ್ತೆ. ಸೊ ಅದ್ರೊಂದು ರೀಸನ್ ಇಂದ ಅವ್ರ ಒಳಗಿರ್ತಾರೆ, ಮತ್ತೆ ಯಾರು ಅಲೌಡ್ ಇಲ್ಲ. So currently, I think only the police officials who are working around the churches are allowed to pray, so, which is fair enough. ಅಂದ್ರೆ ಇನಿಷಿಯಲಿ ರಿಲಿಜಿಯಸ್ ಕಾಂಗ್ರಿಗೇಷನ್ಸ್ ಇಂದನೂ ಜಾಸ್ತಿ ಸ್ಪ್ರೆಡ್ ಆಯ್ತಾ? ಅದರಿಂದ ಏನಾದ್ರು ಆಯ್ತಾ? ಇಲ್ಲ, ರಿಲಿಜಿಯಸ್ ಕಾಂಗ್ರಿಗೇಷನ್ಸ್ ಅನ್ನೋದು ಇಟ್ಲಿಯಲ್ಲಿ ಆಗಿಲ್ಲ. ಸೊ ಇಲ್ಲಿ ಜನ ನಾನು ಹೇಳಿದ ತರ, ಒಂದು ಫಸ್ಟ್, ಇಫ್ ದೇ ಆರ್ ಅನ್ಅವೇರ್, ಇಫ್ ದೇ ಡೋಂಟ್ ವಾಂಟ್ ಟು ಬಿಲೀವ್ ಇಟ್ಸ್ ಅ ಸೀರಿಯಸ್ ವೈರಸ್, ದೇ ಡೋಂಟ್ ಬಿಲೀವ್. ಬಟ್ ಒನ್ಸ್ ವೆನ್ ದೇ ರಿಯಲೈಸ್ ದಟ್ ದಿಸ್ ಇಸ್ ಅ ಸೀರಿಯಸ್ ಥಿಂಗ್, ದೇ ಆರ್ ವೆರಿ ಡಿಸಿಪ್ಲಿನ್ಡ್. ಸೊ ನಮ್ ಕಂಟ್ರಿಯಲ್ಲಿ ನಾವು ನೋಡೋ ತರ ಒಂದಿಷ್ಟು ಜನ ಕಂಪ್ಲೀಟ್ಲಿ ಫಾಲೋ ಮಾಡೋದು, ಒಂದಿಷ್ಟು ಜನ ಅನ್ಅವೇರ್ ಆಗಿರೋದು, ಒಂದಿಷ್ಟು ಜನ ಬೇಕಂತ ಆಚೆ ಬರೋದು ಅನ್ನೋ ಫ್ಯಾಕ್ಟರ್ ಇಟ್ಲಿಯಲ್ಲಿ ಇಲ್ಲ. ಒನ್ಸ್ ಲಾಕ್ಡೌನ್ ವಾಸ್ ಸೀರಿಯಸ್, ಇಟ್ ವಾಸ್ ಸೂಪರ್ ಸೀರಿಯಸ್. ಜನ ನೋಡಕ್ ಆಗಲ್ಲ ನೀವು ಆಚೆ. ಸೊ ನಾನ್ ಫಾರ್ ಎಕ್ಸಾಂಪಲ್ ನಿನ್ನೆ ನಮಗ್ ರೈಸ್ ತಗೋಬೇಕಂತ ನಾನು ಹತ್ರ ಏರಿಯಾಗ ಹೋಗ್ಬೇಕಾಯ್ತು. ಸೊ ದಟ್ಸ್ ದ ಫಸ್ಟ್ ಟೈಮ್ ಇನ್ ದಿಸ್ 40 days ನಾನು ಆಚೆ ಹೋದೆ. ಸೊ ನಾನ್ ನೋಡಿದ ಮಟ್ರಲ್ಲಿ, ನಾನ್ ನೋಡಿರೋ ಪ್ಲೇಸಸ್, ಡೈಲಿ ಡ್ರೈವ್ ಮಾಡಿದ ರೋಡ್ಸ್ ನನಗೆ ಹೊಸದಾಗಿ ಕಾಣ್ತು. ಅಷ್ಟು ಕಂಪ್ಲೀಟ್ ಲಾಕ್ಡೌನ್. ಸೊ ವೆನ್ ಯು ಸೇ ಅವ್ರ ಗೇಟ್ಸ್ ಕ್ಲೋಸ್ ಮಾಡಿ ಕ್ಲಿಯರ್ ಆಗಿ ಎಲ್ಲ ಲಾಕ್ ಮಾಡಿದ್ರು. ಸೊ ಯು ಆರ್ ಸೇಯಿಂಗ್ ದಟ್ ದೇ ಲಾಸ್ಟ್ ದ ಫಸ್ಟ್ 2-3 ಮೊದಲು 2 ವಾರ 3 ವಾರ ಲೂಸ್ ಆಗಿದ್ದಕ್ಕೆ ಕಮ್ಯುನಿಟಿ ಸ್ಪ್ರೆಡ್ ಆಯ್ತು. ಅದಾದ್ಮೇಲೆ ಎಕ್ಸಾಕ್ಟ್ಲಿ ಕಂಪ್ಲೀಟ್ಲಿ ಒಬೇಡ್ ದ ಲಾಕ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಸೊ ಬಿಕಾಸ್ ಹೇಳಕ್ ಹೋದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗವರ್ಮೆಂಟ್ ಲಾಕ್ ಡೌನ್ ಸೀರಿಯಸ್ ಆಗಿ ಇರ್ಲಿಲ್ಲ. ಸೊ ದೇ ಸೆಡ್ ದ ಕಾಫಿ ಶಾಪ್ಸ್ ಕ್ಯಾನ್ ಬಿ ಓಪನ್ ವೇರ್ ಯು ಕ್ಯಾನ್ ಬಿ ಸರ್ವ್ಡ್ ಆನ್ ದ ಟೇಬಲ್.
ಸೊ ಈಗ ಸ್ವೀಡನ್ ನಲ್ಲಿ ಅದು ಅವ್ರದ್ದು ಸ್ಟ್ರಿಕ್ಟೆಸ್ಟ್ ಮೆಷರ್. ಅಂದ್ರೆ ಯಾವ್ದೇ ರೆಸ್ಟೋರೆಂಟ್ ಹೋದ್ರು ಟೇಬಲ್ ಮೇಲೆ ಸರ್ವ್ ಮಾಡ್ಬೇಕು, ಅವ್ರು ಹೋಗ್ಬಿಟ್ಟು ಬಫೆ ಇಟ್ಕೋಬಾರ್ದು, ಕೌಂಟರ್ಸ್ ಇಡಬಾರ್ದು. ಅದು ಇವ್ರದ್ದು ಮೋಸ್ಟ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ರೆಸ್ಟ್ರಿಕ್ಷನ್. ಕರೆಕ್ಟ್. ಸೊ ಇನ್ನೊಂದು ಹೇಳಕ್ ಹೋದ್ರೆ ಇಟಾಲಿಯನ್ಸ್ ಅಂಡ್ ಕಾಫಿ ಅವ್ರನ್ನ ಸಪರೇಟ್ ಮಾಡಕ್ ಆಗಲ್ಲ. ಸೊ ಎವ್ರಿ ಮಾರ್ನಿಂಗ್ ಎಂತ ವಯಸ್ಸಾಗಿದ್ರು ಯಾರಿದ್ರು ಬೆಳಗ್ಗೆ ಓವರ್ ದ ಕೌಂಟರ್ ನಿಂತ್ಬಿಟ್ಟು ಒಂದು ಕಾಫಿ ತಗೊಂಡು ಕುಡಿಲೇಬೇಕಾಗುತ್ತೆ. ಸೊ ಎಷ್ಟು ಮಟ್ಟಿಗೆ ಅದು ಇದೆ ಅಂದ್ರೆ ನನಗೂ ಅಭ್ಯಾಸ ಆಗ್ಬಿಡ್ತು. ಸೊ ಓವರ್ ದ ಕಾಫಿ ನೀವು ಹೋಗಿ ಒಬ್ಬರನ್ನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಗುಡ್ ಮಾರ್ನಿಂಗ್ ಹೇಳ್ಬೇಕು. ಅಂಡ್ ಅದು ಇಲ್ಲಿರೋ ಕಲ್ಚರ್. ಸೊ ಆ ಜನನ್ನ ಏನು ಮಾಡಕ್ ಆಗಲ್ಲ, ಹೇಳಕ್ ಆಗಲ್ಲ. ಆಲ್ ಆಫ್ ಅ ಸಡನ್ ನೀವು ಕಾಫಿ ಬಿಟ್ಕೊಡ್ಬೇಕು, ನಿಮ್ ಸೋಷಿಯಲೈಸಿಂಗ್ ಬಿಟ್ಕೊಡ್ಬೇಕು, ವಿಚ್ ಇಸ್ ಯೋರ್ ಏನ್ ಹೇಳೋದು, ವಿಚ್ ಇಸ್ ಯೋರ್ ಕಲ್ಚರ್. ಅದ್ ಕಷ್ಟ ಆಗಿತ್ತು ಸ್ಟಾರ್ಟಿಂಗ್. ಸೊ ಗವರ್ಮೆಂಟ್ ನನ್ ಪ್ರಕಾರ ಐ ಥಿಂಕ್ ಆಲ್ ಆಫ್ ಅ ಸಡನ್ ಹೇಳಿದ್ರೆ ರಿಗ್ರೆಟ್ಸ್ ಇರುತ್ತೆ, ಬ್ಯಾಕ್ಲಾಶಿಂಗ್ ಇರುತ್ತೆ ಅನ್ನೋ ರೀಸನ್ ಇಂದ ಐ ಥಿಂಕ್ ಗವರ್ಮೆಂಟ್ ಫೇಸ್ ಬೈ ಫೇಸ್ ಮಾಡಿದ್ರು ಅನ್ಸುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇನ್ನೊಂದ್ ಮೆಷರ್, ಸೈಲೆಂಟ್ಲಿ ದ ಟೂರಿಸ್ಟ್ ಆಲ್ ವೆಂಟ್ ಅವೇ. ಸೊ ಈ ಲಾಕ್ಡೌನ್ ಅನೌನ್ಸ್ ಮಾಡೋ ಟೈಮ್ ಅಲ್ಲಿ ದ ನಂಬರ್ ಆಫ್ ಟೂರಿಸ್ಟ್ ವಾಸ್ ಸೋ ಹೈ, ಬಟ್ ಅಸ್ಟಾನಿಶಿಂಗ್ಲಿ ಅವ್ರೆಲ್ಲ ಹೆಂಗ್ ಹೋದ್ರು, ಎಲ್ಲೋದ್ರು ಅನ್ನೋದೇ ಗೊತ್ತಿಲ್ಲ. ನನಗಿರೋ ರೂಮರ್ ಪ್ರಕಾರ ಆಸ್ಟ್ರಿಯಾದಲ್ಲಿ ತುಂಬಾ ಜನ ತುಂಬಾ ದುಡ್ಡು ಮಾಡ್ಕೊಂಡ್ಬಿಟ್ಟಿದಾರಂತೆ ಇವಾಗ ಈ ರೀಸನ್ ಇಂದ. ಇಟಲಿ ಯಾವಾಗ ಲಾಕ್ ಡೌನ್ ಮಾಡಿದ್ರು, ಬೇರೆ ಸುತ್ತಮುತ್ತ ಇರೋ ಕಂಟ್ರೀಸ್ ಎಲ್ಲ ಲಾಕ್ ಡೌನ್ ಮಾಡಿದ್ರು. ಬಟ್ ಕೆಲವೊಂದು ಕಂಟ್ರೀಸು ಬಾರ್ಡರ್ ಅಲ್ಲಿ ದುಡ್ಡು ಮಾಡ್ಕೊಂಡು ಜನನ ಹೋಗೋದಕ್ಕೆ, ಹೊರಗಡೆ ಯುರೋಪ್ ಇಂದ ಹೋಗೋದಕ್ಕೆ ಬಿಟ್ಕೊಟ್ಟು. ಸೊ ಅದೆಲ್ಲ ಆಲ್ಮೋಸ್ಟ್ ಕೇಳಿದ್ರೆ ನಮ್ದು ಇಂಡಿಯಾ ತರ ಅನ್ಸುತ್ತೆ. ಸೌತ್ ಆಫ್ ಯುರೋಪ್ ಎಲ್ಲ, ನಾರ್ತ್ ಮತ್ತೆ ಸ್ಕ್ಯಾಂಡಿನೇವಿಯಾ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರಿಗೆ ಸೌತ್ ಅಲ್ಲಿ ನಡೆಯೋದೆಲ್ಲ ಆಲ್ಮೋಸ್ಟ್ ಥರ್ಡ್ ವರ್ಲ್ಡ್ ಕಂಟ್ರಿನಲ್ಲಿ ನಡೆದಂಗೆ ಅನ್ನೋ ಹೇಳ್ತಾರೆ ಇಲ್ಲಿ. ಕರೆಕ್ಟ್. ಆಕ್ಚುಲಿ ಇಟಲಿನ ತಗೊಂಡ್ರೆ ನಿಮಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ. ಸೊ ನಾನಿರೋದು ನಾರ್ತ್ ಇಟ್ಲಿ, ಸೌತ್ ನೋಡಿದ್ದೇನೆ. ಸೊ ನಾರ್ತ್ ಅಂಡ್ ಸೌತ್ ಆರ್ ಲೈಕ್ ಪೋಲ್ಸ್ ಅಪಾರ್ಟ್. ಸೊ ನಾರ್ತ್ ಇಟ್ಲಿಗೂ ಸೌತ್ ಇಟ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ನೀವು ಇಟ್ಸ್ ಲೈಕ್ ವಾಕಿಂಗ್ ಇನ್ ಟು UK ಅಂಡ್ ಯು ಲುಕಿಂಗ್ ಎಟ್ ಇಂಡಿಯಾ ಇಟ್ಸ್ ಸೌತ್, ಹಂಗೆ. ಸೊ ಸೌತ್ ಇಟ್ಲಿ ಇಸ್ ಮೋಸ್ಟ್ಲಿ ಲೈಕ್ ಶ್ರೀಲಂಕಾ, ಬಾಂಗ್ಲಾದೇಶ್, ಇಂಡಿಯಾ ತರ ಹ್ಯಾಪಸಾಡ್. ಸೊ ಜಸ್ಟ್ ದೇ ಬಿಲಾಂಗ್ ಟು ಇಟ್ಲಿ, ಬಟ್ ಸೇಮ್ ರೂಲ್ಸ್ ಡೋಂಟ್ ಅಪ್ಲೈ ಡೌನ್ ಸೌತ್. ಸೊ ನನಗೇನಂದ್ರೆ ಹೌ ಸೌತ್ ಇಸ್ ಹ್ಯಾಂಡ್ಲಿಂಗ್ ಅನ್ನೋದು ನನಗೆ ಐ ನಾಟ್ ಏಬಲ್ ಟು ಇಮ್ಯಾಜಿನ್. ಸೊ ನನ್ನ ಕೊಲೀಗ್ಸ್, ನನ್ನ ಕ್ಲೈಂಟ್ಸ್ ಸೌತ್ ಅಲ್ಲಿರೋರಿಗೆ ಕೇಳಿದ್ರೆ, ನೋಡ್ರಿ ನಾವು ಡಿಸಿಪ್ಲಿನ್ ಆಫ್ ಫಾಲೋ ಮಾಡ್ತಿದೀವಿ, ಬಟ್ ಎಷ್ಟರ ಮಟ್ಟಿಗೆ ಇಲ್ಲಿರೋ ಜನ ಮಾಡ್ತಿದಾರೆ ಅನ್ನೋದು ಇಸ್ ಸ್ಟಿಲ್ ಅ ಕ್ವೆಶ್ಚನ್ ಮಾರ್ಕ್ ಅಂತಾನೆ ಹೇಳ್ತಾರೆ. ಸೊ ಅದ್ರ ರೀಸನ್ ಇಂದಾನೆ ಇವಾಗ ನೋಡ್ತಿರೋ ನಂಬರ್ಸ್ ಎಲ್ಲ ಸೌತ್ ಇಂದಾನೆ ಬರ್ತಿರೋದು. ಸೊ ನಾರ್ತ್ ಇಟ್ಲಿ ಇಸ್ ಕಂಪ್ಲೀಟ್ಲಿ ಶಟ್ ಡೌನ್ ಅಂಡ್ ಇಟ್ಸ್ ಡಿಸಿಪ್ಲಿನ್. ಸೊ ಹಾಸ್ಪಿಟಲ್ಸ್ ಅಲ್ಲಿ ಯು ಆರ್ ಸೀಯಿಂಗ್ ದಟ್ ICUs ಆರ್ ಬೀಯಿಂಗ್ ಫ್ರೀಡ್ ಅಪ್. ಬಟ್ ಅದೇ ನಂಬರ್ಸ್ ನೀವು ಸೌತ್ ಇಟ್ಲಿಗೆ ನೋಡಿದ್ರೆ ಇಟ್ಸ್ ನಾಟ್ ರಿಯಲಿ ಟ್ರೂ. ಸೊ ಮೇ ಬಿ ಇಟ್ ಮೈಟ್ ಟೇಕ್ ಸಮ್ ಮೋರ್ ಟೈಮ್. ಅಂಡ್ ನಿನ್ನೆ ಲಾಕ್ ಡೌನ್ May 3rd ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ದ ರೀಸನ್ which the Prime Minister gave was also this. So indirectly he meant that the trend is not coming down in the south. ಮತ್ತೆ ಇವಾಗ ಗವರ್ಮೆಂಟ್ ಅಲ್ಲಿರೋದು ಸ್ವಲ್ಪ ನ್ಯಾಷನಲಿಸ್ಟ್ ಗವರ್ಮೆಂಟ್ ಅಲ್ವಾ, 5 ಸ್ಟಾರ್ ಪಾರ್ಟಿ. ಯುರೋಪ್ ಬಗ್ಗೆ ಹೆಂಗಿದೆ ಇವಾಗ? ಯುರೋಪ್ ಬ್ರೆಕ್ಸಿಟ್ ಆದಾಗ ನಾವೆಲ್ಲರೂ ಒಂದೇ ದೇಶ ಅನ್ನೋಂಗ್ ಮಾತಾಡ್ತಿದ್ರು. ಈಗ ಆಲ್ಮೋಸ್ಟ್ ಅವ್ರವ್ರದ್ದು ಎಲ್ಲರಿಗೂ ನೆನಪಾಗ್ಬಿಟ್ಟಿದೆ, ನಮ್ದು ಬಾರ್ಡರ್ಸ್ ಇದೆ, ಅದನ್ನ ಕ್ಲೋಸ್ ಮಾಡ್ಬೇಕು. ಕರೆಕ್ಟ್. ಸೊ ಇಟ್ಲಿದು ಪಾಲಿಟಿಕ್ಸ್ ಹೇಳ್ಬೇಕು ಅಂದ್ರೆ, ಐ ಮೀನ್ ನಾನು ಎಷ್ಟೊಂದು ಪಾಲಿಟಿಕ್ಸ್ ಫಾಲೋ ಮಾಡ್ತೀನಿ ವರ್ಲ್ಡ್ ಅಲ್ಲಿ, ಬಟ್ ಇಟಾಲಿಯನ್ ಪಾಲಿಟಿಕ್ಸ್ ಇಸ್ ಸಮಥಿಂಗ್ ವಿಚ್ ನನಗೆ ಇಷ್ಟು ದಿನ ಆಗೇನು 80% ಕಂಪ್ಲೀಟ್ ಕವರೇಜ್ ನಾನು ಅರ್ಥ ಮಾಡ್ಕೊಂಡಿದ್ದೀನ ಅನ್ನೋದು ಇಟ್ಸ್ ಅ ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ಅಷ್ಟು ಕನ್ಫ್ಯೂಸಿಂಗ್ ಇದೆ, ಅಷ್ಟು ಕಾಂಪ್ಲಿಕೇಶನ್ಸ್ ಇದೆ. ಇವಾಗ ನೋಡಕ್ ಹೋದ್ರೆ ಇವಾಗ ಕರೆಂಟ್ ಪಾರ್ಟಿ ದೇ ಆರ್ ಟೋಟಲಿ ಆಪೋಸಿಟ್ಸ್, ಬಟ್ ದೇ ಆರ್ ರೂಲಿಂಗ್ ಟುಗೆದರ್. ಸೊ ಇದ್ ನಡೆಯಲ್ಲ. ಸೊ ಇವಾಗ ನೋಡಕ್ ಹೋದ್ರೆ ಮಟೆಯೋ ಸಾಲ್ವಿನಿ ಒಂದ್ ಹೇಳ್ತಾರೆ, ಜೋಸೆಫ್ ಕಾಂಟೆ ಒಂದ್ ಹೇಳ್ತಾರೆ, ಬಟ್ ಇಟ್ಸ್ ಕ್ವೈಟ್ ಆಪೋಸಿಟ್. ಸೊ ಇವಾಗ ನೀವು ಲೀಗಾ ತಗೊಂಡ್ರೆ, ಐ ಮೀನ್ ಮಟೆಯೋ ಸಾಲ್ವಿನಿ ಪ್ರಾಸೆಸ್, he wants Italy to be closed, he doesn't want to use euro in the future, he wants closed borders. So kind of ಏನ್ ಹೇಳೋದು, ಸ್ಲೈಟ್ ಫ್ಯಾಸಿಸಮ್ ತಿರ್ಗಾ ಬರೋ ತರ ಕಾಣುತ್ತೆ ಅದು. at the same time ನೀವು ಜೋಸೆಫೆ ಕಾಂಟೆ ತಗೊಂಡ್ರೆ, they want to be upfront, open. So they want to appreciate the European Union.
ಸೊ ಇನ್ನೊಂದು ಒನ್ ಪಾಯಿಂಟ್ ನಾನು ಓದಿದ್ದೆ. ಸೊ ಏನ್ ಹೇಳ್ತಾರೆ ಅಂದ್ರೆ, ಅಟ್ ಅ ಪಾಯಿಂಟ್ ಇಟಲಿ ಕೊಡ್ತಿದ್ವಿ ಯುರೋಪಿಯನ್ ಯೂನಿಯನ್ಗೆ, ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ, ಗ್ರೀಸು ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ದಿಸ್ ಇಸ್ ಅ ಟೈಮ್ ವೇರ್ ನಮಗೆ ಹೆಲ್ಪ್ ಬೇಕು. ಸೊ ದಿಸ್ ಇಸ್ ಅ ಟೈಮ್ ವೇರ್ ವಿ ನೀಡ್ ಟು ಗೆಟ್ ದ ಇನ್ವೆಸ್ಟ್ಮೆಂಟ್ಸ್ ಬ್ಯಾಕ್. ಸೊ ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಯುರೋಪಿಯನ್ ಯೂನಿಯನ್. ವೈ ಆರ್ ದ ಅದರ್ ಕಂಟ್ರೀಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್? ಪಾಯಿಂಟ್, ಇಟ್ಸ್ ಅ ಫೇರ್ ಪಾಯಿಂಟ್ ಅವ್ರು ಹೇಳಿರೋದು. ಸೊ ಬಟ್ ಅದೆಷ್ಟರ ಮಟ್ಟಿಗೆ ಆಗ್ತಿದೆ ಅನ್ನೋದು ಕಷ್ಟನೇ. ಬಟ್ ಕರೆಂಟ್ ಗವರ್ಮೆಂಟ್, ಐ ಥಿಂಕ್ ದೇ ವುಡ್ ವಾಂಟ್ ಟು ಕೀಪ್ ಓಪನ್ ಬಾರ್ಡರ್ಸ್, ದೇ ವಾಂಟ್ ಟು ಹೋಲ್ಡ್ ಟು ದ ಯೂನಿಯನ್. ಬಟ್ ಇದು ಫ್ಲಿಪ್ ಆಗಿರ್ಬಹುದಿತ್ತು. ಕೊರೋನಾ ವೈರಸ್ ಬಂದಿಲ್ಲ ಅಂದ್ರೆ ಯು ಆರ್ ಸೀಯಿಂಗ್ ಟ್ರೆಂಡ್ಸ್ ಆಫ್ ದ ಲೀಗ್ ಗೆಟಿಂಗ್ ಮೋರ್ ಶೇರ್ಸ್ ಆಫ್ ವೋಟ್ಸ್ ಇನ್ ದ ಅಪ್ಕಮಿಂಗ್ ಎಲೆಕ್ಷನ್ಸ್, ಲೋಕಲ್ ಟೌನ್ ಎಲೆಕ್ಷನ್ಸ್ ಎಲ್ಲ. But in a way, now the coronavirus has given more screen time to Giuseppe Conte and his whole ministers. So just like how Donald Trump is getting screen time every day. So it is turning out to be good for him. And nan prakara na nodidalli is a very sensible prime minister. They're talking sense. So adu ivaga ಜನರಿಗೆ they are realizing that okay, we have a decent person, why not to ಕಂಟಿನ್ಯೂ ವಿತ್ ಹಿಮ್ ಅನ್ನೋ ಥಾಟ್ ಇಲ್ಲಿ ನಾನು ಮಾತಾಡಿದ ಮಟ್ಟಿಗೆ ಬಂದ್ಬಿಟ್ಟಿದೆ. ಕಿರಣ್, ಈಗ ಒಂದ್ ಪ್ರಶ್ನೆ ಅಂದ್ರೆ, ಇವಾಗ ಒಂದ್ ಕಷ್ಟ ಬಂದಾಗ ಆ ದೇಶದ ಜನರು ಹೆಂಗೆ ಅಥವಾ ನೀನ್ ಹೆಂಗೆ ಅನ್ನೋದು ಗುರ್ತಾಗತ್ತೆ ಅಲ್ವಾ? ಒಂದು ಕಮ್ಯುನಿಟಿ ಮೇಲೆ ಏನಾದ್ರು ಒಂದು ಕಾನ್ಫ್ಲಿಕ್ಟ್ ಬಂದಾಗ ನಿಮ್ ಹೆಂಗೆ ಅಂತ ಒಂದು ಗುರ್ತು. ಸೊ ಇಟಾಲಿಯನ್ಸ್ ನ ನೀವು ನೋಡಿದ್ರೆ ಈ ಕಷ್ಟ ಕಾಲದಲ್ಲಿ ಅವ್ರ ಬಗ್ಗೆ ನಿಮ್ಗೆ ಅನ್ಸಿದ ಅಚ್ಚರಿಯ ವಿಷಯ ಅಂದ್ರೆ ಏನು? ಏನ್ ಅವ್ರ ನೇಚರ್ ಅಲ್ಲಾಗ್ಲಿ ಅಥವಾ ಅವ್ರ ಕ್ರೈಸಿಸ್ ಹ್ಯಾಂಡಲ್ ಮಾಡಿದ ರೀತಿಯಲ್ಲಾಗ್ಲಿ ನಿಮ್ಗೆ ಏನಾದ್ರು ಸ್ಟ್ರೈಕಿಂಗ್ ಅಂತ ಅನ್ನಿಸ್ತಾ? ಸ್ಪಿರಿಟ್ ಆಫ್ ದ ಇಟಾಲಿಯನ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ನಾವೆಲ್ಲ ಫುಲ್ ಇವಾಗ ಚಪ್ಪಾಳೆ ತಟ್ಟೋದು ಮತ್ತೆ ಓಪರಾ ಹಾಡೋದು ಅವೆಲ್ಲ ನೋಡಿ ನಾವು ಒಂದ್ ಸ್ವಲ್ಪ ಅದೆಲ್ಲ ಮಾಡಿದೀವಿ. ಬಟ್ ಐ ಆಮ್ ಜಸ್ಟ್ ಆಸ್ಕಿಂಗ್, ಆತರ ನೇಚರ್ ಅಲ್ಲಿ ಏನಾದ್ರು, ಫಾರ್ ಎಕ್ಸಾಂಪಲ್ ಇವಾಗ ಬ್ರಿಟನ್ ಅಲ್ಲಿ ವಾಲಂಟಿಯರ್ಸ್ ನ ಕೂಗಿದ್ರಂತೆ. ದೇ ವಾಂಟೆಡ್ ಓನ್ಲಿ 250,000 ವಾಲಂಟಿಯರ್ಸ್, ಬಟ್ ಅಪಾರೆಂಟ್ಲಿ 1 million ಆಫ್ ದೆಮ್ ಟರ್ನ್. ಆತರ ಏನಾದ್ರು ಇನ್ಸ್ಟೆನ್ಸಸ್ ಆಗಿದೆಯಾ ಅಂತ ಅಷ್ಟೇ. ಓಕೆ, ಸೊ ಫಸ್ಟ್ ಥಿಂಗ್, ಆತರ ಬರೀ ಡಾಕ್ಟರ್ಸ್ ಅಂಡ್ ರಿಟೈರ್ಡ್ ನರ್ಸಸ್ ನ ಮಾತ್ರ ಕರೆದಿದ್ರು. ಸೊ ಆ ಮಟ್ಟಿಗೆ ದರ್ ಹಸ್ ಬಿನ್ ಅ ಗುಡ್ ರೆಸ್ಪಾನ್ಸ್. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಬಂದಿದ್ದಾರೆ. ಬಟ್ ಸ್ಟಿಲ್ ಇನ್ನೂ ಬಹಳ ಡಾಕ್ಟರ್ಸ್ ರಿಟೈರ್ಮೆಂಟ್ ಅಲ್ಲಿ ಇದ್ದವರು ಮುಂದೆ ಬರ್ಲಿಲ್ಲ. ಸೊ ದಿಸ್ ಇಸ್ ಮೇನ್ಲಿ ಬಿಕಾಸ್ ಐ ಮೀನ್ ಫ್ಯಾಮಿಲೀಸ್ ಹಿಯರ್ ಆರ್ ವೆರಿ 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 ಏನ್ ಹೇಳೋದು, ವೆರಿ ಕ್ಲೋಸ್. ಸೊ ನಮ್ಮ ಮನೆಯಲ್ಲಿ ಒಂದು ತಂದೆ ತಾಯಿ ಇದ್ದಾರೆ ಅಂದ್ರೆ ನಾನು ಇದಕ್ ಮೇಲೆ ನಾನು ಇವ್ರನ್ನ ಕಳಿಸ್ಬೇಕಾ ಅನ್ನೋ ಕ್ವೆಶನ್ ಇದೆ. ಸೊ ಲೈಕ್ ಜಸ್ಟ್ ಲೈಕ್ ಇಂಡಿಯಾ, ನಮ್ಮ ಮನೆಯಲ್ಲಿ ನಮ್ಮ ಮಗಳು ಡಾಕ್ಟರ್ ಆಗಿದ್ರೆ ನಾವು ಕಳಿಸ್ತೀವ ಅನ್ನೋ ಕ್ವೆಶನ್ ಇದೆ ಅಲ್ಲ. ಸೊ ಸೇಮ್ ಫ್ಯಾಕ್ಟರ್ ಇಲ್ಲೂ ಇದೆ. ಸೊ ಆದ್ರಿಂದ ಎಲ್ಲರೂ ಅಷ್ಟು US ತರ ಇಲ್ಲ UK ತರ ಅಷ್ಟು ಆಚೆ ಬಂದು ಮಿಲಿಯನ್ಸ್ ಅಲ್ಲಿ ನಾನು ವಾಲಂಟಿಯರ್ ಮಾಡ್ತೀನಿ ಅಂತ ವಿಷಯ ಅಂತೂ ಇಲ್ಲ ಇಲ್ಲಿ. ಸೊ ದೇ ಆರ್ ಕನ್ಸರ್ವೇಟಿವ್. ಡೇ ಟು ಡೇ ಲೈಫ್ ಹೆಂಗಿದೆ ನಿಮ್ಗೆ? ಸೊ ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಸೊ ನನಗೆ ಎವ್ರಿ ವೀಕ್ ನಾನು ಒನ್ಸ್ ಆಚೆ ಗ್ರಾಸರಿಗೆ ಹೋಗ್ತಿದ್ದೆ. ಸೊ ಇವಾಗ ಇಟ್ ಹಸ್ ಚೇಂಜ್ಡ್ ಇನ್ ದ ಲಾಸ್ಟ್ 2 weeks. ಇಟ್ ಹಸ್ ಚೇಂಜ್ಡ್. ಸೊ ಲಾಸ್ಟ್ 2 weeks ಇಂದ ಬಹಳ ಚೇಂಜಸ್ ಬಂದಿದೆ. ಸೊ ಎವ್ರಿ ಸೂಪರ್ ಮಾರ್ಕೆಟ್ ಗ್ರೂಪ್ ಹ್ಯಾಸ್ ಟು ಹ್ಯಾವ್ ಅನ್ ಆಪ್. ಸೊ ಆ ಆಪ್ ಅಲ್ಲಿ ನಾವು ರಿಸರ್ವೇಶನ್ ಮಾಡಿ ಆ ಟೋಕನ್ ನಂಬರ್ ಬಂದಾಗ ನಾವು ಪಾರ್ಕಿಂಗ್ ಲಾಟ್ ಅಲ್ಲಿ ವೇಟ್ ಮಾಡಿ ಎಂಟರ್ ಮಾಡೋದಕ್ಕೆಲ್ಲ ಸಿಸ್ಟಮ್ ಬಂತು. ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಇದೆ. ಸೊ ಮಂಡೇ ಇಸ್ ABCDE, when Tuesday is E to N, Wednesday is till Z. ಸೊ ಈ ರೂಲ್ ಇವಾಗ ಅಪ್ಲೈ ಆಗಿದೆ. ಅಂಡ್ ಟೈಮ್ ರೇಷನಿಂಗ್. ಕರೆಕ್ಟ್. ಸೊ ನೆನ್ನೆ ನಾನು ಸೂಪರ್ ಮಾರ್ಕೆಟ್ ಅಲ್ಲಿ ಇದ್ದಾಗ್ಲೂ 3 ಸರಿ ಬಂದು ಇಲ್ಲಿ ಕಾರ್ಬಿನಿಯರಿ ಅಂತ ಹೇಳ್ತಾರೆ, ದ ಮೋಸ್ಟ್ ಪವರ್ಫುಲ್ ಪೊಲೀಸ್. ಸೊ 3 ಡಿಫರೆಂಟ್ ಸ್ಟೇಜಸ್ ಇದೆ, ಕಾರ್ಬಿನಿಯರಿ, ದ ಪೊಲೀಸಾ ಮತ್ತೆ ದ ವಿಜಿಲೆನ್ಸ್. ಸೊ 3 ಜನ 3 ಸತಿ ಚೆಕ್ ಮಾಡಿದ್ರು ವಿತ್ ID ಕಾರ್ಡ್ಸ್. ಸೊ 1 or 2 people ಇದ್ರು. ಸೊ ಬಟ್ ಅವ್ರನ್ನ ಏನೋ ಹೇಳಿಲ್ಲ, ಬಿಕಾಸ್ ನಮ್ಮ ಏರಿಯಾ ಒಂದ್ ಸ್ವಲ್ಪ ಕ್ಲೋಸ್ಡ್ ಕಮ್ಯುನಿಟಿ. ಇಟ್ಸ್ ಎವ್ರಿವನ್ ನೋ ಈಚ್ ಅದರ್. ಸೊ ಅದರಿಂದ ಎಫೆಕ್ಟ್ ಆಗಿಲ್ಲ. ಬಟ್ ಔಟ್ಸೈಡ್ ಅದರ್ ಸೂಪರ್ ಮಾರ್ಕೆಟ್ಸ್, ನಮ್ ಫ್ರೆಂಡ್ಸ್ ಆಚೆ ಸಿಟಿಯಲ್ಲಿ ಇರೋರೆಲ್ಲ ಕೇಳ್ಬಿಟ್ರೆ ವೆರಿ ಸ್ಟ್ರಿಕ್ಟ್. ಸೊ if you're there out of your turn, you need to pay 400 euros fine. Okay, got it. ಕಿರಣ್, ಒಂದ್ ಪ್ರಶ್ನೆ ಏನು ಅಂದ್ರೆ ಸುಮಾರು ಜನಕ್ಕೆ ಸೊ ಇವಾಗ ಚೈನೀಸ್ ಮತ್ತೆ ಇಟಾಲಿಯನ್ಸ್ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇತ್ತು ಅಂದ್ರಿ. ಆಮೇಲೆ ಚೈನೀಸ್ ಅವರು ತುಂಬಾ ಪ್ರಾಪರ್ಟೀಸ್ ನ, ಬಿಸ್ನೆಸಸ್ ನ, ಬ್ಯಾಂಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರಿ.
ಈ ಒಂದು ಔಟ್ಬ್ರೇಕ್ ಇಂದ ಅಟ್ಲೀಸ್ಟ್ ಇಂಡಿಯಾನಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವು ಕಡೆ ಚೈನೀಸ್ ಮೇಲೆ ಒಂದು ಸಣ್ಣ ಸಿಟ್ಟಿದೆ, ಅಮೆರಿಕಾನಲ್ಲೂ ಸಿಟ್ಟಿದೆ. ಆತರ ಏನಾದ್ರು ಆರ್ ಯು ಸೀಯಿಂಗ್ ಸಮ್ ಟ್ರೆಂಡ್ಸ್ ದೇರ್, ಅಥವಾ ಹೆಂಗೆ ಅದು ಪೊಲಿಟಿಕಲಿ ಏನಾದ್ರು ಇಂಪ್ಯಾಕ್ಟ್ ಆಗ್ಬೋದಾ? ಓಕೆ, ಸೊ ಒಂದು ಹೆಂಗ್ ಹೇಳೋದಂದ್ರೆ ಜನರ ಮಧ್ಯ ಗವರ್ಮೆಂಟ್ ಅಂಡ್ ಪೀಪಲ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಜನ ಏನ್ ಅನ್ಕೊಂತಾರೆ ಗವರ್ಮೆಂಟ್ ಮಾಡ್ಬೇಕನ್ನೋ ನೆಸೆಸಿಟಿ ಇಲ್ಲ. ಸೊ ಇಟ್ಸ್ ಅಪ್ಲೈಸ್ ಟು ಆಲ್ ದ ಕಂಟ್ರೀಸ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಜನರಿಗೆ ಅಂತ ಆಂಟಿ ಚೈನೀಸ್ ಫ್ಯಾಕ್ಟರ್ಸ್ ಏನು ಇಲ್ಲ ಅಷ್ಟು. ಬಿಕಾಸ್ ಇಲ್ಲಿ ಹೇಳಕ್ ಹೋದ್ರೆ ಮೋಸ್ಟ್ ಆಫ್ ದ ಫೋನ್ಸ್ ಪೀಪಲ್ ಯೂಸ್ ಆರ್ Huawei. ಸೊ ಇಟ್ಸ್ ನಾಟ್ ಅನ್ ಐಫೋನ್ ಆರ್ ಅ ಸ್ಯಾಮ್ಸಂಗ್. ಸೊ ಚೈನೀಸ್ ಅಷ್ಟು ಒಳಗ್ ಬಂದಿದ್ದಾರೆ ಇಲ್ಲಿ. ಅಂಡ್ ಇಲ್ಲಿ ಚೈನೀಸ್ಗೆ ಒಂದ್ ಸ್ವಲ್ಪ ಒಂದ್ ಸಾಫ್ಟ್ ಕಾರ್ನರ್ ಇದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಟ್ ಅ ಟೈಮ್ ಆಫ್ ಡಿಫಿಕಲ್ಟಿ ಚೈನೀಸ್ ಆರ್ ಇನ್ವೆಸ್ಟಿಂಗ್, ದೇ ಆರ್ ಬಿಕಮಿಂಗ್ board of directors, they're becoming real good purchasers of property and companies here. So adrinda I don't think government is also going to go against the Chinese. And innond helak hodre, I mean China Belt Road project al the first country is Italy. So you know how much it is integrated here. ಅಂದ್ರೆ ಇದನ್ನ ಪಾಡ್ಕಾಸ್ಟ್ ನ ಕೇಳಿಸ್ಕೊಂತಾರೆ ಅವ್ರಿಗೆ ಜಸ್ಟ್ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್. ಒನ್ ಬೆಲ್ಟ್ ರೋಡ್ ಅಂದ್ರೆ ಚೈನಾ ಇಸ್ ಒಂದು ದೊಡ್ಡ ಒಂದು ರೋಡ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಆ ರೋಡ್ ಹಳೆ ಕಾಲದ ಸಿಲ್ಕ್ ರೂಟ್ ತರ ಹಲವಾರು ದೇಶಗಳಲ್ಲಿ ಹಾಸು ಹೊಕ್ಕಾಗಿ ಹೋಗುತ್ತೆ. ಅದರಿಂದ ಅವರು ತಮ್ಮ ಟ್ರೇಡ್ಗೆ ಮತ್ತೆ ಮಾರುಕಟ್ಟೆ ಅಭಿವೃದ್ಧಿಗೆ ಅಂತ ಮಾಡ್ತಾ ಇರೋ ರೋಡು. ಅದ್ರ ಬಗ್ಗೆ ಕಿರಣ್ ಹೇಳಿದ್ದು. ಸಾರಿ ಸುಪ್ರೀತ್, ಗೋ ಹೆಡ್. ಬರೀ ಫಿಸಿಕಲ್ ರೋಡ್ ಅಲ್ಲ, ಅವ್ರದ್ದು ಲೈಕ್ ನೆಟ್ವರ್ಕ್ ಆಫ್ ಕಂಟ್ರೀಸ್ ಕನೆಕ್ಟೆಡ್ ಬೈ ಲ್ಯಾಂಡ್, ಸಿ, ಏರ್. ಇದರಿಂದ ಅವ್ರದ್ದು ಅದು ಶಿ ಜಿನ್ಪಿಂಗ್ ದೊಡ್ಡ ವಿಷನ್. ಸೊ ಏನ್ ಹೇಳ್ತಿದ್ದೆ, ವೆನಿಸ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಇಯರ್. ಎಲ್ಲ ಈ ಟೂರಿಸ್ಟ್ ಬಂದಿರೋರು ಚೈನೀಸ್ ಎಸ್ಪೆಷಲಿ ಕಂಪ್ಲೀಟ್ ಒಂದ್ ಬಸ್ ಅಲ್ಲಿ ಬರ್ತಾರೆ, ಬಂದ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಲೈಕ್ ದೇ ಡೋಂಟ್ ಈವನ್ ಸ್ಪೆಂಡ್ ಮನಿ ಇನ್ ರೆಸ್ಟೋರೆಂಟ್ಸ್, ಕೆಫೆ. ಅವ್ರು ಸ್ಯಾಂಡ್ವಿಚ್ ತಂದ್ಬಿಟ್ಟು ತಿಂದು ಹೋಗ್ತಿರ್ತಾರೆ ಅಂದ್ಬಿಟ್ಟು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿ ಅವ್ರು ಇವಾಗ ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಹಾಕ್ತಾ ಇದಾರೆ ಹೊರಗಡೆಯಿಂದ ಬರೋ ಟೂರಿಸ್ಟ್ ಗಳಿಗೆ. ಲೈಕ್ ನಾಟ್ ಸ್ಪೆಸಿಫಿಕ್ ಟು ಚೈನೀಸ್, ಎಲ್ಲರಿಗೂ ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಟ್ಟು ಅದು ಎಕನಾಮಿಗೆ ಅವ್ರಿಗೆ ದುಡ್ಡು ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ಅದು ಒಂದು ಇದೆ ಅಲ್ವಾ, ಅಂದ್ರೆ ಪಾಪ್ಯುಲರ್ ಇವಾಗ ಇಂಡಿಯಾದಲ್ಲಿ ಬ್ಯಾನ್ ಚೈನೀಸ್ ಗೂಡ್ಸ್ ಅನ್ನೋ ತರನೇ ಅಲ್ಲಿ ಒಂದು ನಮಗೇನು ಜಾಸ್ತಿ ಅನುಕೂಲ ಆಗ್ತಿಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಇದೆ. ಕರೆಕ್ಟ್. ಈ ಪಾಯಿಂಟ್ ಯಾಕೆ ಬಂತು ಅಂದ್ರೆ ಇಲ್ಲಿ ಇಕಾನಮಿ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಡ್ ಆನ್ ಹೌ ಪೀಪಲ್ ಸ್ಪೆಂಡ್. ಜನ ಸ್ಪೆಂಡ್ ಮಾಡೋದ್ರಲ್ಲೇ ಇಲ್ಲಿ ಇಕಾನಮಿ ಓಡುತ್ತೆ. ಸೊ ಇಲ್ಲಿ ಯಾವ ಪೊಲಿಟಿಷಿಯನ್ ಕೇಳಬೋ, ಆನ್ ಅನ್ ಆವರೇಜ್ ಒಂದ್ ಮನುಷ್ಯ ಆಚೆ ಹೋಗೋನು ಒಂದ್ ದಿನಕ್ಕೆ 4 ಕಾಫಿ ಕುಡಿಬೇಕು, ಬ್ರೇಕ್ಫಾಸ್ಟ್ ಅಲ್ಲಿ ಕ್ರೋಸಾಂಟ್ ತಿನ್ಬೇಕು, ಮಧ್ಯಾಹ್ನ ಒಂದು ಡೀಸೆಂಟ್ 2 course ಮೀಲ್ ತಿನ್ಬೇಕು, ಮತ್ತೆ ಅವ್ನ್ ಮನೆಗೆ ಹೋಗಕ್ ಮುಂಚೆ ಕಾಫಿ ಕುಡಿದು ಮನೆಗೆ ಹೋಗ್ತಾನೆ. ಸೊ ದಟ್ ಮೀನ್ಸ್ ಈ ಸ್ಪೆಂಡಿಂಗ್ ಅರೌಂಡ್ 20 euros a day ಅನ್ನೋದು ಆವರೇಜ್. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ದೇ ಹ್ಯಾವ್ ವಿತ್ ಎವ್ರಿ ಒನ್. ಸೊ ಇದಿದ್ರೆ ಮಾತ್ರ ರೆಸ್ಟೋರೆಂಟ್ಸ್ ನಡೆಯುತ್ತೆ, ಸಪ್ಲೈ ಚೈನ್ ಆಕ್ಟಿವ್ ಆಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಇಲ್ಲಿ. ನಾನು ನೋಡಿದ ಪ್ರಕಾರ ಅದು ನಿಜಾನೇ. ಸೊ ಅದಾಗಿಲ್ಲ ಅಂದ್ರೆ ಇವಾಗ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ಸೊ ಲಿಟರಲಿ ಜನ ಬೀದಿಗೆ ಬರ್ತಾರೆ. ಸೊ ಅದು ಸ್ಟೇಟಸ್. ಹಾಗಾಗಿ ದೇ ಕೆನಾಟ್ ಅಫೋರ್ಡ್ ಟು ಬಿ ರೇಸಿಸ್ಟ್. ದೇ ಕೆನಾಟ್ ಎವರ್ ಬಿ ರೇಸಿಸ್ಟ್. ಸೊ ಅದಕ್ಕೆ ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ದ ಮೇಯರ್ ಆಫ್ ಫ್ಲಾರೆನ್ಸ್. ಅವರು ಹಕ್ ಚೈನೀಸ್ ಹೇಳೋದಕ್ಕೆ ನಾವು ತಪ್ಪು ಹೇಳಕ್ ಆಗಲ್ಲ. ಸೊ they don't want to be racist and they cannot afford to be racist. Yeah, no, none of us can afford to be racist. More whether you like it or we should not Japan be also. Japan can. Okay. Hey Kiran, Italy ನಲ್ಲಿ companies ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ? What is it that they're doing? Okay, so currently lockdown ಶುರು ಆದಾಗಲೇ ಗವರ್ಮೆಂಟ್ ಒಂದು ಡಿಕ್ರಿನ ಅನೌನ್ಸ್ ಮಾಡಿದ್ರು. ಸೊ ಫಾರ್ ನೆಕ್ಸ್ಟ್ 90 days no company should have any layoffs. So that is including company which is by himself or one man business or less than 5 business or big companies. So adu strict orders ಕೊಟ್ಟಿದ್ದಾರೆ. ಬಟ್ some companies ಇಲ್ಲಿ ಒಂದಿಷ್ಟು ಲೂಪ್ ಹೋಲ್ಸ್ ನ ಪ್ರಯತ್ನ ಪಡಿಸ್ಕೊಂತಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎವ್ರಿ ಎಂಪ್ಲಾಯಿ ಹೂ ವರ್ಕ್ಸ್ ಇನ್ ಇಟಲಿ is under a contract called metal mechanical worker contract. So that means he's under a proper union and it's protected by the union.
ಸೊ ಆದ್ರಿಂದ ಒಂದು ಕ್ಲಾಸ್ ಏನಿದೆ, ಆ ಕ್ಲಾಸ್ ಪ್ರಕಾರ you can select 20% of the employees of the company to go on a 9-week leave. So 9-week temporary layoff. So that means you're not sending him off work, but you're still laying off people. So currently non work ಮಾಡೋ ಆರ್ಗನೈಸೇಷನ್ ಅಲ್ಲಿ ಅದು we are 12,000 people. So 20% is more or less 2,000 select ಮಾಡಿದ್ದಾರೆ. So ಅದರಲ್ಲಿ 2,000 people have to go for a 9-week leave. So ಇದರಲ್ಲಿ ನಾನ್ ವರ್ಕ್ ಮಾಡೋ ಬಿಸ್ನೆಸ್ ಯೂನಿಟ್ ಅಲ್ಲಿ, ಸೊ ವಿ ಕಮ್ ಟು ಅ ಡಿಸಿಷನ್ ದಟ್ all the employees in my business unit will take 1 day leave every week. That is including me. Unpaid leave. Yes. So in this case, namage last previous year's carryover leaves use ಮಾಡ್ಕೊಬಹುದು. So at least whoever doesn't have the previous year's leave, he can use this year's vacation, or if he doesn't have that, he's going to lose. So ನನ್ನ ಕೇಸಲ್ಲಿ ನನಗೆ 14 days ಇದೆ, so problem ಇಲ್ಲ. So this was a move which we took collectively as a group. So we are around 1,000 people. So instead of sending some few people to home without pay or make him struggle, so we decided to share the burden among every one of us. Oh, so that's awesome. Okay. So ಇನ್ನೊಂದು factor, every week one person is going to go to the supermarket to spend 1 day. So it tallies up. ಓಕೆ, ಈಗ ಮಾತ್ ಮುಗ್ಸಕ್ಕೂ ಮುಂಚೆ ಕಿರಣ್ ಮತ್ತೆ ಸುಪ್ರೀತ್ ನ ಕೇಳೋಣ. ಸುಪ್ರೀತ್, ವಾಟ್ ಆರ್ ಯುವರ್ ಟಾಪ್ 5 ವೈಲ್ಡ್ ಪ್ರೆಡಿಕ್ಷನ್ಸ್ ಆಫ್ ಪೋಸ್ಟ್ ಕೋವಿಡ್ ಆದ್ಮೇಲೆ ಏನಾಗ್ಬೋದು ಅಂತ ಒಂದು 5 ವೈಲ್ಡ್ ಪ್ರೆಡಿಕ್ಷನ್ಸ್ ಕೊಡಿ. ಓಕೆ, ಸೊ ಇದು ಪ್ರಿಡಿಕ್ಷನ್ಸ್ ಸುಮ್ನೆ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಇರ್ಲಿ ಅಂತ ಮಾಡ್ತಾ ಇರೋದು. ನಾನು ಕೋಡಿಹಳ್ಳಿ ಸ್ವಾಮೀಜಿ ಶಿಷ್ಯ ಅಲ್ಲ, ಸೊ ಹಂಗಾಗಿ ಇದು ನಾನೇನ್ ಭವಿಷ್ಯ ನುಡಿತಾ ಇಲ್ಲ. ಇದು ನಾಳೆನೆ ರಾಂಗ್ ಅಂತ ಪ್ರೂವ್ ಆದ್ರೆ ನಾನ್ ಅಕೌಂಟಬಲ್ ಅಲ್ಲ. ಸೊ ಅದು ಹೇಳ್ಬಿಟ್ಟು ಶುರು ಮಾಡ್ತೀನಿ. ನನ್ ಮೊದಲನೇ ಪ್ರಿಡಿಕ್ಷನ್, ಅಮೆರಿಕದಲ್ಲಿ ಬಿಲ್ ಗೇಟ್ಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ಕಂಪೀಟ್ ಮಾಡ್ತಾನೆ ಅಂತ. ಸೊ ಅದಕ್ಕೆ ರೀಸನ್ ಮಾಡಬಹುದು, ಬಟ್ ಏನಕ್ಕೆ ರೀಸನ್ ಹೇಳಿ. ಸೊ ನನ್ ರೀಸನ್ ಏನು ಅಂದ್ರೆ, ಈಗ ಆಲ್ರೆಡಿ ಒಬ್ಬ ಪ್ರೆಸಿಡೆಂಟ್ ಮಾಡಬಹುದಾದ ಕೆಲಸಕ್ಕಿಂತ ಜಾಸ್ತಿ ಇಂಪ್ಯಾಕ್ಟ್ಫುಲ್ ಕೆಲಸ ಬಿಲ್ ಗೇಟ್ಸ್ ಮಾಡ್ತೀಯ. ವಿತ್ ಮೈಕ್ರೋಸಾಫ್ಟ್ ಇಂದ ಇಡೀ ಕಂಪ್ಯೂಟಿಂಗ್ ಇದನ್ನೇ ಚೇಂಜ್ ಮಾಡಿರೋದು. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅದನ್ನ ಯಾರು ರೆಕಗ್ನೈಸ್ ಮಾಡಲ್ಲ ಅಚೀವ್ಮೆಂಟ್ ಅಂತ. ಸೊ ಅದರಿಂದ ಬಂದಿರೋ ದುಡ್ಡನ್ನ ಇಟ್ಕೊಂಡು ಸೆಕೆಂಡ್ ಇದರಲ್ಲಿ ಲೈಕ್ ಅವನ್ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಅದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ಹ್ಯುಮ್ಯಾನಿಟಿ ಇತ್ತು. ಈಗ ಫೌಂಡೇಶನ್ ಮಾಡ್ಬಿಟ್ಟು ಅದರಿಂದ ಆಫ್ರಿಕಾದಲ್ಲಿ, ಇಂಡಿಯಾದಲ್ಲಿ ವ್ಯಾಕ್ಸಿನ್ಸ್ ಮಾಡ್ತಿರೋದು, ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳೇನಿದಾವೆ ಗ್ಲೋಬಲ್ ಸ್ಕೇಲ್ ಅಲ್ಲಿ ಟ್ಯಾಕಲ್ ಮಾಡ್ತಾ ಇರೋದು. ಸೊ ಇದರಿಂದ ತುಂಬಾ ಗುಡ್ ವಿಲ್ ಇದೆ. ಈಗ ಅಮೆರಿಕದಲ್ಲಿ ಏನಾಗಿದೆ, ಮೊನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದ ಅವನು. ಏನು ಅಂದ್ರೆ 5 ಅಥವಾ 6 ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ ಇದೆ. ಅದರಲ್ಲಿ ಯಾವ್ದು ಟೆಸ್ಟ್ ಆಗಿ ಪ್ರೂವ್ ಆಗುತ್ತೆ ಗೊತ್ತಿಲ್ಲ. ಬಟ್ ಒಂದ್ಸತಿ ಪ್ರೂವ್ ಆದ್ಮೇಲೆ ಅದನ್ನ ಮಾಸ್ ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ 18 ತಿಂಗಳವರೆಗೂ ಟೈಮ್ ಬೇಕಾಗುತ್ತೆ ಅಂತ. ಅದಕ್ಕೆ ಅವನೇನ್ ಮಾಡಿದಾನೆ, ಬಿಲಿಯನ್ಸ್ ಆಫ್ ಡಾಲರ್ಸ್ ಫ್ರಮ್ ಹಿಸ್ ಪಾಕೆಟ್ ಇನ್ವೆಸ್ಟ್ ಮಾಡಿ 6 ಪ್ರೊಡಕ್ಷನ್ ಮಾಡೋ ಫ್ಯಾಕ್ಟರೀಸ್ ನ ಒಳ್ಳೆ ಸೆಟಪ್ ಮಾಡ್ತಾ ಇದ್ದಾರೆ. ಹೆಂಗೆ ಅಂದ್ರೆ 6 ಸ್ಟಾರ್ಟ್ ಮಾಡ್ಬಿಡೋದು ಮಾಸ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಅದ್ರಲ್ಲಿ ಯಾವ್ದಾದ್ರು 2 ಅಥವಾ 1 ಪ್ರೂವ್ ಆದ್ರೆ ಇನ್ನು ಉಳಿದಿದ್ದನ್ನ ಇನ್ನು 4 ಡ್ರಾಪ್ ಮಾಡಿ ಆ ಫ್ಯಾಕ್ಟರಿಗಳನ್ನು ಈ 1 ಪ್ರೂವ್ ಆಗಿರೋ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡೋದು ಅಂತ. ಸೊ ಈ ತರ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಕೊಡ್ತಾ ಇರೋದು. ಅಂಡ್ ನಮಗೆ ಗೊತ್ತು ಇವಾಗ ಅಮೆರಿಕದಲ್ಲಿ ಯಾರು ಬೇಕಾದ್ರೂ ಪ್ರೆಸಿಡೆಂಟ್ ಆಗ್ಬೋದು. ಇಫ್ ಯು ಆರ್ ಬಾರ್ನ್ ಇನ್ ಅಮೆರಿಕಾ, ಅದವ್ರದ್ದು ಮಿತ್ ಅಂದ್ರೆ ಎನಿಬಡಿ ಕ್ಯಾನ್ ಬಿ ಪ್ರೆಸಿಡೆಂಟ್ ಅನ್ನೋದು. ದೇ ವಾಂಟ್ ಟು ಹ್ಯಾವ್ ದಟ್ ಡ್ರೀಮ್ ಕಂಟಿನ್ಯೂ ಆಗ್ಲಿ ಅನ್ನೋ ತರದಿದೆ. ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ದಾರೆ, ಸೊ ಬಿಲ್ ಗೇಟ್ಸ್ ಪ್ರೆಸಿಡೆಂಟ್ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇದು ನನ್ನ ಪ್ರಿಡಿಕ್ಷನ್. ನಿಮಗೇನ್ ಅನ್ಸುತ್ತೆ? ವೆಲ್, ಅವ್ನು ಅಮೆರಿಕಾ ಪ್ರೆಸಿಡೆಂಟ್ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಮಾಡಿರೋಂತ ಸ್ಯಾನಿಟರಿ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಹೆಲ್ತ್ ಮೇಲೆ ಮಾಡಿರೋ ಇನ್ವೆಸ್ಟ್ಮೆಂಟ್ಸ್, ಐ ಆಮ್ ಶೋರ್ ಎನಿ ಆಫ್ರಿಕನ್ ನೇಷನ್ ವಿಲ್ ಬಿ ಹ್ಯಾಪಿ ಟು ಮೇಕ್ ಹಿಮ್ ಇಟ್ಸ್ ಪ್ರೆಸಿಡೆಂಟ್. ಯುವರ್ ನೆಕ್ಸ್ಟ್ ಪ್ರಿಡಿಕ್ಷನ್? ಓಕೆ, ಸೊ ಎರಡನೇ ಪ್ರಿಡಿಕ್ಷನ್ ಟೆಕ್ನಾಲಜಿ ರಿಲೇಟೆಡ್. ಇವಾಗ ಮೊಬೈಲ್ ಅಲ್ಲಿ ನಮಗೆ ಬ್ಲೂಟೂತ್ ಇದೆ,
ವೈಫೈ ಇದೆ, GPS ಇದೆ, ಕ್ಯಾಮ್ರಾ ಇದೆ. ನೆಕ್ಸ್ಟ್ ಥರ್ಮಲ್ ಸೆನ್ಸರ್ ಬರುತ್ತೆ. ಥರ್ಮಲ್ ಸೆನ್ಸರ್ ಏನು ಅಂದ್ರೆ ಈ ಟೆಂಪರೇಚರ್, ಬಾಡಿ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಒಂದು ಇನ್ವೇಸಿವ್ ಟೂಲ್ ಇದೆ. ಏನು ನಮಗಿರೋ ಥರ್ಮೋಮೀಟರ್ನ ಬಾಯಿ ಒಳಗಡೆ ಇಲ್ಲಾಂದ್ರೆ ಆರ್ಮ್ ಪಿಟ್ ಅಲ್ಲಿ ಇಟ್ಟು ಟೆಂಪರೇಚರ್ ಚೆಕ್ ಮಾಡ್ಬೇಕು. ಸೊ ಇವಾಗ ಆಲ್ಮೋಸ್ಟ್ ತುಂಬಾ ಜನ ನೋಡಿರ್ಬೋದು, ಚೈನಾದಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಕ್ಯಾಮ್ರಾ ತರ ಇರ್ತಾರೆ, ಅದು ಟೆಂಪರೇಚರ್ ನ ಗೇಜ್ ಮಾಡುತ್ತೆ ಇನ್ ರಿಯಲ್ ಟೈಮ್. ಸೊ ಇವಾಗ ಒಂದು ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ ಇದ್ರೆ ಅದ್ರಲ್ಲಿ ಪಾಸ್ ಆಗ್ತಾ ಇದ್ರೇನೆ ಜನರದು ಟೆಂಪರೇಚರ್, ಬಾಡಿ ಟೆಂಪರೇಚರ್ ಡಿಟೆಕ್ಟ್ ಆಗುತ್ತೆ. ಸೊ ಇದು ಮೈನ್ ಸ್ಟ್ರೀಮ್ ಆಗುತ್ತೆ ಅಂತ ಪ್ರಿಡಿಕ್ಷನ್. ಅಂದ್ರೆ ಕ್ಯಾಮ್ರಾದಲ್ಲಿ, ಮೊಬೈಲ್ ಅಲ್ಲೇನೆ ಬಂದ್ಬಿಡುತ್ತೆ. ನೀವು ಕ್ಯಾಮ್ರಾ ಹಿಡ್ದಂಗೆನೆ ಅದನ್ನ ಮುಖದ ಎದುರುಗಡೆ ಹಿಡಿದ್ರೆ ಇಟ್ ಶೋಸ್ ರಿಯಲ್ ಟೈಮ್ ಟೆಂಪರೇಚರ್. ಹಂಗಂದ್ರೆ ಯುವಾಲ್ ಹರೀರಿ ಒಂದು 21 ಲೆಸನ್ಸ್ ಫಾರ್ ದ 21st century ನಲ್ಲಿ ಬರ್ದಂಗೆ ಅತಿ ಶೀಘ್ರದಲ್ಲಿ ನಿಮ್ಮ ಮನಸ್ಸು ಹೇಗಿದೆ ಅಂತ ಅರ್ಥ ಮಾಡ್ಕೊಂಡು, ಥರ್ಮಲ್ ಸೆನ್ಸರ್ ಅಥವಾ ನಿಮ್ ಹಾರ್ಟ್ ಬೀಟ್ ನ ಅರ್ಥ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದಂತ ಶೋಕ ಗೀತೆನೋ ಅಥವಾ ಭಾವಗೀತೆನೋ ಹಾಕೋ ಅಂತ ಒಂದು ಕೆಪಾಸಿಟಿ ಮೊಬೈಲ್ಗೂ ಬರುತ್ತೆ ಅಂತ ನಿಮ್ ಪ್ರೆಡಿಕ್ಷನ್. ಸೊ ಯುವರ್ ಇನ್ ಅದರ್ ವರ್ಡ್ಸ್, ಯುವಾಲ್ ಹರೀರಿಸ್ ಇಮ್ಯಾಜಿನೇಷನ್ ಮೈಟ್ ಬಿಕಮ್ ರಿಯಾಲಿಟಿ ಫಾಸ್ಟರ್ ದೆನ್ ವಾಟ್ ಯು ಥಿಂಕ್. ಅದು ಗುಡ್ ಟು ಹ್ಯಾವ್ ಫ್ಯಾನ್ಸಿ ಟೆಕ್ನಾಲಜಿ ಅನ್ಸುತ್ತೆ, ಬಟ್ ಇದು ಬೇಕೇ ಬೇಕು. ಇವಾಗ ಒಂದು ಕಂಪ್ನಿ ನಡೆಸ್ತಾ ಇದಾರೆ. ಮೊನ್ನೆ ಅದು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ಅಮೆರಿಕದಲ್ಲಿ ಟೈಸನ್ ಅಂತ ಒಂದು ಟೈಲರ್ ಅಂತಾನೋ ಅದೋ ಮೀಟ್ ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ಕಂಪನಿ ಇದೆ. ಅವರಿಗೆ ದೇ ವಾಂಟ್ ಟು ಮೇಕ್ ಶೋರ್ ಪ್ರತಿಯೊಬ್ಬ ಎಂಪ್ಲಾಯಿನೂ ಹೆಲ್ದಿ ಇದಾರೆ ಅಂತ. ಸೊ ಅದಕ್ಕೆ ಅವರು ಆ ತರದೊಂದು ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರದ್ದು ಎಂಟ್ರಿ ಪಾಯಿಂಟ್ ಅಲ್ಲಿ. ಎಲ್ಲರೂ ಬೆಳಿಗ್ಗೆ ಕೆಲ್ಸಕ್ಕೆ ಬರುವಾಗ ದೇ ಇಮಿಡಿಯೇಟ್ಲಿ ಚೆಕ್ ಯಾರ್ದಾದ್ರು ಟೆಂಪರೇಚರ್ ಜಾಸ್ತಿ ಇದೆಯಾ ಅಂತ. ಅದು ಅಕ್ಯುರೇಟ್ ಅಲ್ಲ, ಬಟ್ ಸ್ಟಿಲ್ ಅದೊಂದು ಒಂಥರ ಗೇಟ್. ಇವಾಗ ಏರ್ಪೋರ್ಟ್ ಅಲ್ಲಿ ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಬ್ಯಾಗ್ ಚೆಕ್ ಮಾಡ್ತಾರಲ್ವಾ, ಮೆಟ್ರೋದಲ್ಲಿ ನಮ್ದು ಬ್ಯಾಗ್ ಒಳಗಡೆ ಬಾಂಬ್ ಇದೆಯಾ ಅಂತ ಚೆಕ್ ಮಾಡ್ದಂಗೆನೆ ಇನ್ಮೇಲೆ ಬಾಡಿ ಒಳಗಡೆ ವೈರಸ್ ಇದೆಯಾ ಅಂತ ಚೆಕ್ ಮಾಡೋದು ಮೇನ್ ಸ್ಟ್ರೀಮ್ ಆಗುತ್ತೆ. ಗ್ರೇಟ್. ಕಿರಣ್, ಯು ಹ್ಯಾವ್ ಎನಿ ಪ್ರೆಡಿಕ್ಷನ್ಸ್? So predictions alla already, if you see nenne news alli Apple and Google are working together to have a virus detection network. So adu ನೀವು The Verge illa The Vox articles nodidre it's very interesting. So ಅದರಲ್ಲಿ ಹೆಂಗಿದೆ ಅಂದ್ರೆ ನಮ್ಮ ಪ್ರೈವೇಟ್ ಡೇಟಾನು ಪ್ರೊಟೆಕ್ಟ್ ಆಗ್ಬೇಕು, ಬಟ್ ವೈರಸ್ ಸ್ಪ್ರೆಡ್ ಆಗೋ ವಿಚಾರನು ಐಡೆಂಟಿಫೈ ಮಾಡಬೇಕು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ white paper which Apple has published. So time sigdaga yaridru nodbeku ansutte, because when Apple and Google are into it, that means it's pretty serious and it's going to come up soon. Yeah, so, but I think one of the most amazing things are that two extremely cash rich companies, ಸಿಕ್ಕಾಪಡೆ ಕ್ಯಾಶ್ ಇರೋಂತ ಎರಡು ಕಂಪನಿಗಳು ಒಂದೇ ಉದ್ದೇಶಕ್ಕೆ ಮರ್ಜ್ ಆಗ್ತಾ ಇರೋದು. It's really great news. Supreet, your other prediction? ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಅಲ್ಲಿ ಕರೆಕ್ಟ್, ಇನ್ನೊಂದು ಅವ್ರ ಫ್ಯೂಚರ್ ಎಕಾನಮಿಕ್ ಬೇಸಿಸ್ ಅಲ್ಲೂ ಅವ್ರು ಮಾಡ್ಲೇಬೇಕಾಗುತ್ತೆ. ಅಬ್ಸಲ್ಯೂಟ್ಲಿ. ಸುಪ್ರೀತ್, ನೆಕ್ಸ್ಟ್. ಸೊ ಇದೆ ಟೆಕ್ನಾಲಜಿ ಥೀಮ್ ಅಲ್ಲೇ ಕಂಟಿನ್ಯೂ ಆದ್ರೆ, ಈಗ ವೈರಸ್ ಆಕ್ಚುಲಿ ಅದು ರೆಸ್ಪಿರೇಟರಿ ಸಿಂಪ್ಟಮ್ಸ್ ಬರುತ್ತೆ, ಬಟ್ ಸ್ಟಿಲ್ ಅದು ಬೇರೆ ಏನಾದ್ರೂ ಅಂಡರ್ಲೈಯಿಂಗ್ ಹೆಲ್ತ್ ಇಶ್ಯೂಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಒಬೆಸಿಟಿ, ಆಮೇಲೆ ಆಸ್ತಮಾ, ಆ ತರದ ಅಂಡರ್ಲೈಯಿಂಗ್ ಕಂಡೀಷನ್ಸ್ ಇದ್ರೆ ಮಾರ್ಬಿಡಿಟಿ ಜಾಸ್ತಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ದೇ ವಿಲ್ ಟ್ರೈ ಟು ಗೆಟ್ ದಟ್. ಇವಾಗ ನಾವು ಕಂಪನಿಗೆ ಪ್ರೂವ್ ಮಾಡಿದ್ರೆ ನಾನ್ ಹೆಲ್ದಿ, ನನಗೆ ನನ್ನ ಆರೋಗ್ಯ ನಾನು ನೋಡ್ಕೊಳ್ತಾ ಇದ್ದೀನಿ, ನಾನು ಒಬೇಸ್ ಇಲ್ಲ, ನನಗೆ ಹೆಲ್ತ್, ನಾನು ಆಲ್ಕೋಹಾಲ್ ಕಡಿಮೆ ಕುಡಿತೀನಿ ಅಥವಾ ಕುಡಿಯೋದಿಲ್ಲ, ಆ ತರದೆಲ್ಲ ಪ್ರೂವ್ ಮಾಡಿದ್ರೆ ನಮ್ದು ಇನ್ಶೂರೆನ್ಸ್ ಪ್ರೀಮಿಯಂ ಕಡಿಮೆ ಆಗುತ್ತೆ. ಸೊ ಈಗ ವಿಯರಬಲ್ಸ್ ಎಲ್ಲ ಇತ್ತಲ್ಲ, ಸ್ಟೆಪ್ ಕೌಂಟ್ ಮಾಡೋದು ಆ ತರದ್ದು, ಅದ್ರದ್ದು ಆಕ್ಚುಯಲ್ ಬಿಸ್ನೆಸ್ ಯೂಸ್ ಕೇಸಸ್, ಆಕ್ಚುಯಲ್ ಏನೋ ಇಂಪ್ಯಾಕ್ಟ್ ನೆಕ್ಸ್ಟ್ ಗೊತ್ತಾಗುತ್ತೆ, ನೆಕ್ಸ್ಟ್ ಒಂದು 10-5 years ಅಲ್ಲಿ. ಗ್ರೇಟ್. ಅದೇ ಪಾಯಿಂಟ್ ಅಲ್ಲಿ ವಿಂಬಲ್ಡನ್ ಟೆನ್ನಿಸ್ ಅಸೋಸಿಯೇಷನ್ ಅವರು ಹತ್ತತ್ರ $141 million ಇನ್ಶೂರೆನ್ಸ್ ದುಡ್ಡನ್ನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಅಕಸ್ಮಾತ್ ವಿಂಬಲ್ಡನ್ ಕ್ಯಾನ್ಸಲ್ ಆಗೋದ್ರೆ ಫೈನಾನ್ಷಿಯಲ್ ಲಾಸ್ ಪ್ರಿವೆಂಟ್ ಮಾಡಕ್ಕೆ, ತಡಿಯಕ್ಕೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಮಾಡಿಸಿದ್ರು. ಈಗ ವಿಂಬಲ್ಡನ್ ಕ್ಯಾನ್ಸಲ್ ಆಗಿರೋದ್ರಿಂದ ವಿಂಬಲ್ಡನ್ WTA ಗೈಸ್ ವಿಲ್ ಬಿ ರಿಚರ್. ಅಂದ್ರೆ ಅವ್ರಿಗೆ $141 million ಲಾಭ ಆಗ್ತಾ ಇದೆ. ಒಂದ್ ಬಾಲ್ ವಿಂಬಲ್ಡನ್ ಆಡದೆ ಹೋದ್ರು
ಅವ್ರಿಗೊಂದು ಲಾಭ ಆಗಿದೆ. ಬಟ್ ವರ್ಷ ಅವರು 2 million ಕಟ್ತಾ ಇದ್ರು ಇನ್ಶೂರೆನ್ಸ್ ಪ್ರೀಮಿಯಂ. ಒಂದೇ ಶಾರ್ಟ್ ಅಲ್ಲಿ ಆ 2 million ನಲ್ಲಿ 141 million ಅಲ್ಲಿ ಇಟ್ ಇಸ್ ಅ ಪ್ರಾಫಿಟ್ ಎನಿವೇ. ಅದೇ ಮೊನ್ನೆ ಒಂದ್ ಜೋಕ್ ಕೇಳಿದೆ, ಅದ್ರಲ್ಲಿ ಏನ್ ಹೇಳ್ತಾ ಇದ್ರು, ಪ್ರತಿ ಇಯರ್ ಮೀಟಿಂಗ್ ಅಲ್ಲಿ ಯಾರಾದ್ರೂ ಒಬ್ರು ಕೇಳ್ತಿರ್ತಾರೆ, ಯಾಕೆ ಇದು 2 million ವೇಸ್ಟ್ ಮಾಡ್ತಾ ಇದೀವಿ, ಯಾಕೆ ಮಾಡ್ತಿದೀವಿ, ಯಾಕಂದ್ರೆ World War II ಆದ್ಮೇಲಿಂದ 1 ವರ್ಷನೂ ಮಿಸ್ ಆಗಿರ್ಲಿಲ್ಲ ವಿಂಬಲ್ಡನ್. ಸೊ ಇನ್ಶೂರೆನ್ಸ್ ಏನಕ್ ಬೇಕು ಅಂದ್ರೆ ಇದಕ್ಕೇನೆ, ಏನಾದ್ರೂ ಆಗತ್ತೆ ಅಂತ ಎವಿಡೆನ್ಸ್ ಇದ್ರೆ ಇನ್ಶೂರೆನ್ಸ್ ತಗೊಳೋದಲ್ಲ. ಇನ್ಶೂರೆನ್ಸ್ ಶುಡ್ ಆಲ್ವೇಸ್ ಬಿ ದೇರ್. ನಂದೊಂದು ಪ್ರೆಡಿಕ್ಷನ್ ಇದೆ. ನನ್ ಪ್ರೆಡಿಕ್ಷನ್ ಏನು ಅಂದ್ರೆ, ಇವಾಗ ಆಫ್ರಿಕಾಗೆ ಹೋಗಕ್ಕೂ ಮುಂಚೆ ಹೆಂಗೆ ನಾವು ಒಂದು 15-20 ದಿವಸ ತಯಾರಿ ಮಾಡ್ಕೋಬೇಕು, ಯೆಲ್ಲೋ ಫೀವರ್ ವ್ಯಾಕ್ಸಿನ್ ತಗೋಬೇಕು, ಎಕ್ಸೆಟ್ರಾ ಮಾಡಬೇಕು, ಅದೇ ತರ ಪ್ರಾಬ್ಲಮ್ಸ್, ಅದೇ ತರ ರೆಸ್ಟ್ರಿಕ್ಷನ್ಸ್ ಟ್ರಾವೆಲ್ ಎಲ್ಲ ಕಡೆ ಬರುತ್ತೆ. ಮತ್ತೆ ಅದ್ರ ಇಮಿಡಿಯೇಟ್ ಇಂಪ್ಯಾಕ್ಟ್ ಏನು ಅಂದ್ರೆ, ನಾನು ಬಿಸ್ನೆಸ್ ಮೀಟಿಂಗು ಇವತ್ತು ಮಧ್ಯಾಹ್ನ ನಾನು ದುಬೈಗೆ ಹೋಗಿ ನಾಳೆ ಮೀಟಿಂಗ್ ಮುಗಿಸ್ಕೊಂಡು ನಾಡಿದ್ದು ಆಚೆ ಬರ್ತೀನಿ ಅನ್ನೋ ಎಕ್ಸ್ಟ್ರೀಮ್ ಶಾರ್ಟ್ ಟರ್ಮ್ ವಿಸಿಟ್ಸ್ಗೆಲ್ಲ ಸ್ವಲ್ಪ ಬ್ರೇಕ್ ಆಗತ್ತೆ. ಯಾಕಂದ್ರೆ ಅದು ಸ್ವಲ್ಪ ಲಾಂಗ್ ಟರ್ಮ್ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ನನ್ಗನ್ಸೋದೇನು ಅಂದ್ರೆ, ಈ ಲಾಂಗ್ ಟರ್ಮ್ ಪ್ರಿಪರೇಷನ್ ಮಾಡೋದ್ರಿಂದ ಈ ಟ್ರಾವೆಲ್ಗೆ ಇನ್ನೂ ಹೆಚ್ಚು, ಶಾರ್ಟ್ ಟರ್ಮ್ ಟ್ರಾವೆಲ್ ಹೆಚ್ಚು ಎಫೆಕ್ಟ್ ಆಗತ್ತೆ. ಮತ್ತೆ ಟ್ರಾವೆಲ್ ಇಂಡಸ್ಟ್ರಿ ಮತ್ತೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಇದರಿಂದ ದೊಡ್ಡ ಎಫೆಕ್ಟ್ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಹೌದು, ಅದಂತೂ ಇಮಿಡಿಯೇಟ್ ಈಗ ಆಲ್ಮೋಸ್ಟ್ ಸ್ಟಾಪ್ ಆಗ್ಬಿಟ್ಟಿದೆ. ನಾರ್ಮಲ್ ಬರೋದು ಗ್ಯಾರಂಟಿ ಅಂತೂ ಇಲ್ಲ. ಇರ್ರಿವರ್ಸಿಬಲ್ ಚೇಂಜಸ್ ಆಗೋದು ಹಾಗೆ ಆಗುತ್ತೆ ಟ್ರಾವೆಲ್, ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ. ಇಷ್ಟು ಇಂಟರ್ ಕನೆಕ್ಟಿವಿಟಿನೇ ಪ್ರಾಬ್ಲಮ್ ಅಲ್ಲ ಇವಾಗ. ವೈರಸ್ ಜಸ್ಟ್ ಅ ಸೆಕೆಂಡರಿ ಥಿಂಗ್. ಇಂಟರ್ ಕನೆಕ್ಟಿವಿಟಿ ಇಷ್ಟೊಂದು ಇರ್ಲಿಲ್ಲ ಅಂದಿದ್ರೆ ವುಹಾನಲ್ಲಿ ಅಷ್ಟೇ ಇರೋದು. ಅದು ಒಂದಷ್ಟು ಜನ ವುಹಾನಲ್ಲಿ ಅಷ್ಟೇ ಸತ್ತಿರೋರು, ಅಲ್ಲಿಂದ ಹೊರಗೆ ಬರ್ತಿರ್ಲಿಲ್ಲ. ನೆಕ್ಸ್ಟ್ ಹೇಳ. ಶೋರ್. ಓಕೆ, ಇದು ಸ್ವಲ್ಪ ಪೊಲಿಟಿಕಲ್. ಏನೋ ಡಿಸ್ಕ್ಲೇಮರ್ ಕೊಟ್ಬಿಟ್ಟೆ ಹೇಳ್ತಾ ಇರೋದು, ಇಂಡಿಯಾದ ಪಾಲಿಟಿಕ್ಸ್ ರಿಲೇಟೆಡ್. ಇನ್ನೊಂದು 10 ವರ್ಷ 5 ವರ್ಷ ಆದ್ಮೇಲೆ ಹಿಸ್ಟ್ರಿ ಬುಕ್ ಬರೀತಾರಲ್ಲ ನಮ್ಮ RSS ಅಲ್ಲಿ ಯಾರು ಅವರೇ ಬರೆಯೋದು. ಸೊ ಬರ್ದಾಗ ನರೇಂದ್ರ ಮೋದಿ ಅನ್ನೋ ಒಬ್ಬ ಮಹಾನ್ ನಾಯಕ ನಮ್ಮ ದೇಶದಲ್ಲಿ 2 ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡ್ದ. ಸೊ ಅದರಿಂದಾಗಿ ನಾವು ಇವಾಗ ಲೆಟ್ಸ್ ಅಸ್ಯೂಮ್ 10 ವರ್ಷ ಆದ್ಮೇಲೆ ನಮ್ ದೇಶದ ಜನ ಎಲ್ಲ ಸ್ವಲ್ಪ ಜಾಸ್ತಿ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಾರೆ, ಕೈ ತೊಳಿತಿರ್ತಾರೆ, ಸಾಬೂನ್ ಯೂಸ್ ಮಾಡ್ತಾರೆ, ಟಾಯ್ಲೆಟ್ ಮನೆ ಒಳಗಡೆ ಯೂಸ್ ಮಾಡಕ್ ಶುರು ಮಾಡಿರ್ತಾರೆ. ಆಮೇಲೆ ಕೆಲವೊಂದು ಇಂಡಸ್ಟ್ರೀಸ್ ಎಲ್ಲ ಇಂಡಿಯಾದಲ್ಲಿ ಬಂದಿರುತ್ತೆ. ಯಾಕೆ ಅಂದ್ರೆ ಈ ತರ ಕ್ರೈಸಿಸ್ ಇಂದ, ಕೋವಿಡ್ ಹಿಂಗ್ ಆಗಿರೋದಕ್ಕೆ, ಈಗ ಮ್ಯಾಂಡೇಟರಿ ಎಲ್ಲರಿಗೂ ವೈರಸ್ ಭಯ ಇರೋದಕ್ಕೆ ಒಂದ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಿದೆ, ಹ್ಯಾಬಿಟ್ಸ್ ಚೇಂಜ್ ಆಗ್ತಿದೆ. ಆಮೇಲೆ ಕೆಲವೊಂದು ಇಂಡಸ್ಟ್ರೀಸು ಅವ್ರದ್ದು ರಿಡಂಡೆನ್ಸಿ ಬೇಕು ಅಂತ ಇಂಡಿಯಾದಲ್ಲಿ ಶುರು ಮಾಡ್ತಾರೆ. ಆದ್ರೆ ಹಿಸ್ಟ್ರಿನಲ್ಲಿ ಈ ರೀಸನ್ ನ ಹೇಳಲ್ಲ. ರೀಸನ್ ಏನು ಅಂದ್ರೆ, ನಮ್ಮ ಮಹಾನ್ ನಾಯಕ ಸ್ವಚ್ಛ ಭಾರತ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡ್ದ, ಅದರಿಂದಾಗಿ ಇವತ್ತು ನಮ್ಮ ಭಾರತ ಸ್ವಚ್ಛವಾಗಿದೆ. ಆಮೇಲೆ ಮೇಕ್ ಇನ್ ಇಂಡಿಯಾ ಅಂತ ಒಂದು ಇನಿಷಿಯೇಟಿವ್ ಶುರು ಮಾಡಿದ್ದಕ್ಕೇನೆ ಎಷ್ಟೊಂದು ಚೈನಾದಲ್ಲಿ ಇದ್ದಿದ್ದ ಕಂಪ್ನಿಗಳು ಇಂಡಿಯಾದಲ್ಲಿ ಬಂದ್ವು. ನಮ್ಮ ಮಕ್ಳು ಓದೋ ಹಿಸ್ಟ್ರಿ ಅದಾಗಿರುತ್ತೆ. ಕರೆಕ್ಟ್. ಅಂದ್ರೆ ರಿಡಂಡೆನ್ಸಿ ಈಗ ಮೊದ್ಲೇ ಇತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಟಾಮಿ ಹಿಲ್ಫಿಗರ್ ಅವ್ರ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಒಂದಷ್ಟು ಚೈನಾನಲ್ಲಿ, ಒಂದಷ್ಟು ವಿಯೆಟ್ನಾಂ ಅಲ್ಲಿ, ಒಂದಷ್ಟು ಇಂಡಿಯಾನಲ್ಲಿ ಮಾಡೋರು ಆ ರಿಡಂಡೆನ್ಸಿ ಎಸ್ಟಾಬ್ಲಿಷ್ ಮಾಡಕ್ಕೋಸ್ಕರ. ಸೊ ಇವಾಗ್ಲೂ ಅದನ್ನ ಬೇರೆ ಕಂಪನೀಸ್ ಮಾಡ್ತಾರೆ, ಬಟ್ ರೈಟ್ಫುಲಿ ದ ಪೊಲಿಟಿಕಲ್ ಲೀಡರ್ ಅಟ್ ದ ಹೆಡ್ ವಿಲ್ ಗೆಟ್ ದ ಕ್ರೆಡಿಟ್ ಫಾರ್ ಇಟ್. ಮತ್ತೆ ಇನ್ನೊಂದು ಮುಖ್ಯ ಅಂತ ಅನ್ನಿಸ್ತು ಸುಪ್ರೀತ್ ಇದೆ ಪೊಲಿಟಿಕಲ್ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ. ಅಫ್ಕೋರ್ಸ್ ಇಟ್ಸ್ ನಾಟ್ ರಿಲೇಟೆಡ್ ಟು ದ ಪ್ರೆಡಿಕ್ಷನ್ ಆಫ್ ದ ಫ್ಯೂಚರ್. ಅಂದ್ರೆ ನನ್ಗನ್ಸಿದ್ದೇನು ಅಂದ್ರೆ, ನರೇಂದ್ರ ಮೋದಿ ಆಕ್ಚುಲಿ ಲಾಕ್ ಡೌನ್ಗೆ ಒಪ್ಕೊಂಡು ಲಾಕ್ ಡೌನ್ ಮಾಡಿದ್ದು ಆಕ್ಚುಲಿ ಇನ್ ಅ ವೇ ಇಟ್ ಇಸ್ ಗುಡ್. ಇವತ್ತು ಟಿವಿನಲ್ಲಿ ನೋಡ್ತಾ ಇದ್ದೆ, ಬ್ರೆಜಿಲ್ ಪ್ರೆಸಿಡೆಂಟು ಇನ್ನು ಅವನು ಅಂಗಡಿಗೆ ಹಂಗೆ ಮಾಸ್ಕು ಗಿಸ್ಕು ಏನು ಹಾಕೊಳ್ದಿರ ಹೋಗಿ ಎಲ್ರನ್ನು ಹಗ್ ಮಾಡಿ ಅವ್ರು ಕೊಡುವಂತ ತಿಂಡಿ ಗಿಂಡಿ ಎಲ್ಲ ತಿಂದು ಫೋಟೋಗ್ರಾಫ್ಸ್ ತಗೊಳ್ತಾ ಇದ್ದಾನೆ. ಇಟ್ ಡಸ್ ನಾಟ್ ಮೀನ್ ದಟ್ ಪೀಪಲ್ ಆರ್ ನಾಟ್ ಡೈಯಿಂಗ್. ಬ್ರೆಜಿಲ್ ಅಲ್ಲಿ ಆಗ್ಲೇ 10,000 ಕೋವಿಡ್ ಇನ್ಫೆಕ್ಷನ್ಸ್ ಆಗಿದೆ. ಐ ಥಿಂಕ್ 50-100 ಜನ ಸತ್ತಿದ್ದಾರೆ. ಆದ್ರೂ ಹಂಗ್ ಮಾಡ್ತಾ ಇದ್ದಾನೆ. ಬಟ್ ಅಟ್ ಲೀಸ್ಟ್ ನರೇಂದ್ರ ಮೋದಿ ಲಾಕ್ ಡೌನ್ ಮಾಡಿ ಒಂದು ಬೋಲ್ಡ್ ಡಿಸಿಷನ್ ತಗೊಂಡ್ರು. ಐ ಥಿಂಕ್ ಹಿ ಮಸ್ಟ್ ಬಿ ಥ್ಯಾಂಕ್ಡ್ ಫಾರ್ ದಟ್ ಅಟ್ ಲೀಸ್ಟ್. ಅಲ್ಲ, ಅದಂತೂ ಬೈ ಡಿಫಾಲ್ಟ್ ಆಗುತ್ತೆ. ಅದು ಇನ್ನೂ ಡಿಸಾಸ್ಟ್ರಸ್ ಆಗಿದ್ರು ಅದಕ್ಕೆ ಆಲ್ರೆಡಿ ಜಸ್ಟಿಫಿಕೇಶನ್ಸ್ ಬಂದಿರೋದು.
ಇದೇನು ಅಂದ್ರೆ ಹೆಂಗೆ ವೈಟ್ ವಾಶ್ ಆಗೋಗುತ್ತೆ ಹಿಸ್ಟ್ರಿ ನಮ್ ಕಣ್ಣೆದುರುಗಡೆನೆ ಅನ್ನೋದಕ್ಕೆ. ಇನ್ನು ಏನ್ ಹೇಳ್ತಾರೆ, ಎಕನಾಮಿ ಕೊಲ್ಯಾಪ್ಸ್ ಆದ್ರೆ, ಇನ್ನೇನಾದ್ರೂ ತುಂಬಾ ಪ್ರಾಬ್ಲಮ್ ಆದ್ರೆ ಮುಂದೆ, ಅದಕ್ಕೆ ಮಿಸ್ ಮ್ಯಾನೇಜ್ಮೆಂಟ್ ಡಿಮಾನಿಟೈಸೇಷನ್ ಅಲ್ಲ ಕಾರಣ, ಕೋವಿಡ್ ಕ್ರೈಸಿಸ್ ಕಾರಣ ಅನ್ನೋದು ನಮ್ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಮಕ್ಳು ಓದ್ತಾರೆ. ನಾವು ಅವರಿಗೆ ಇದೆಲ್ಲ ನೋಡಿದ್ರು ನಾವು ಕರೆಕ್ಟ್ ನಿಮ್ ಟೀಚರ್ ಹಿಂಗ್ ಹೇಳಿದಾರ ಬುಕ್ ಅಲ್ಲಿ, ಇದನ್ನೇ ಹೋಗಿ ಬರೀ ಎಕ್ಸಾಮ್ ಅಲ್ಲಿ ಅಂತ ಹೇಳ್ಬೇಕು. ಕರೆಕ್ಟ್ ಮಾಡಕ್ ಹೋದ್ರು ಅವ್ರು ಒಪ್ಕೊಳಕ್ ರೆಡಿ ಇರಲ್ಲ ಕರೆಕ್ಷನ್ ನ. Try correcting a kid that a teacher has taught. It is impossible. Anyway. Great. ಸೊ ಇನ್ನೂ ಒಂದಿದೆ, ನಿಮ್ದೇನೋ ಇಲ್ಲ ಅಂದ್ರೆ ಪ್ರಿಡಿಕ್ಷನ್ಸ್. ಲಾಸ್ಟ್ ಪ್ರಿಡಿಕ್ಷನ್ ವಿಚ್ ಇಸ್ ಪ್ರಾಕ್ಟಿಕಲ್. ಈ ಮಾಸ್ಕ್ ಹಾಕೊಂಡು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಓಡಾಡೋದು ಏಷ್ಯನ್ ಸ್ಟೀರಿಯೋ ಟೈಪ್ ಇತ್ತಲ್ಲ, ಅದು ಇಟ್ ವಿಲ್ ಬಿಕಮ್ ಮೈನ್ ಸ್ಟ್ರೀಮ್. ಇವಾಗ ಎಲ್ಲೇ ಹೊರಗಡೆ ಹೋದ್ರು ವೆನ್ ಯು ಆರ್ ಇನ್ ಎ ನ್ಯೂ ಪ್ಲೇಸ್ ಅಥವಾ ಸ್ಟ್ರೇಂಜರ್ ಜೊತೆ ಇದ್ರೆ ವೇರಿಂಗ್ ಎ ಮಾಸ್ಕ್ ವಿಲ್ ಬಿ ಲೈಕ್ ಸೋಷಿಯಲ್ ಕರ್ಟಸಿ ಅನ್ನೋಂಗ್ ಆಗೋಗುತ್ತೆ. I don't agree with that so much, because I somehow feel that we will get back to an extent to the new, but it might take a bit of memory. I think public memory that way is short, even if it is such a bad disaster. ನನ್ಗನ್ಸೋದು. ಯಾಕಂದ್ರೆ ನಮಗೆ ಇದು ಫಸ್ಟ್ ಪ್ಯಾಂಡಮಿಕ್ ಅಲ್ಲ, ಬಟ್ ಅವರಿಗೆ ಮೆರ್ಸ್, ಸಾರ್ಸ್, ಬರ್ಡ್ ಫ್ಲೂ, H1N1 ಅದೆಲ್ಲ ನೋಡಿದ್ದಾರೆ. ಸೊ ಇಟ್ಸ್ ನಾಟ್ ಎ ಸ್ಟ್ರೇಂಜ್ ಥಿಂಗ್ ಅವರಿಗೆ ಮಾಸ್ಕ್ ಹಾಕೊಂಡು ಓಡಾಡೋದು. ಸೊ ಇನ್ ಸಾಲಿಡಾರಿಟಿ, ಇವಾಗ ಬರೀ ಏಷ್ಯನ್, ನನ್ನ ಆಫೀಸಲ್ಲಿ ಒಬ್ಳು ಏಷ್ಯನ್ ಕಲೀಗ್ ಇದ್ದಾಳೆ, ಅವಳು ಅದೇ ಹೇಳ್ತಾ ಇದ್ಲು. ಅವಳು ಶಿ ಇಸ್ ಲೈಕ್ ಮೋರ್ ರೆಸ್ಪಾನ್ಸಿಬಲ್ ದೆನ್ ಮೋಸ್ಟ್ ಪೀಪಲ್. ಚೈನಾ ಇಂದ ವಾಪಸ್ ಬಂದ್ಮೇಲೆ ಮನೆಯಲ್ಲೇ ಇದ್ಬಿಟ್ಟು ಸೆಲ್ಫ್ ಕ್ವಾರಂಟೈನ್ ಮಾಡಿ 2 weeks ಆಮೇಲೆ ಆಫೀಸಿಗೆ ಬರ್ತಾ ಇದ್ದಿದ್ದು. ಸೊ ಅವಳು ಅಂಡ್ ಶಿ ವಾಸ್ ವೇರಿಂಗ್ ಮಾಸ್ಕ್ ಇವನ್ ದೋ ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೂ 2 weeks ಕ್ವಾರಂಟೈನ್ ಆದ್ರೂ ಮಾಸ್ಕ್ ಹಾಕೊಂಡಿರಂತೆ. ಬಟ್ ಅವಳು ಮಾಸ್ಕ್ ಹಾಕೊಂಡಿರೋದು ನೋಡಿ, ಅಂಡ್ ಬಿಕಾಸ್ ಶಿ ಇಸ್ ಏಷ್ಯನ್, ಜನ ಯಾರು ಹತ್ರನೇ ಬರ್ತಾ ಇರಲಿಲ್ವಂತೆ. ಸೊ ಹಾಗೆ ಏಷ್ಯನ್ ಪರ್ಸನ್ ಅನ್ನೋದನ್ನ ಎಕ್ಸ್ಟೆಂಡ್ ಮಾಡಿ ಲೆಟ್ಸ್ ಆಲ್ ವೇರ್ ಮಾಸ್ಕ್ ಲೈಕ್ ವಿ ಆರ್ ಆಲ್ ಏಷ್ಯನ್ ಅನ್ನೋಂಗೆ ಶುರು ಆಗ್ಬೋದು ಕಲ್ಚರಲ್ ಥಿಂಗ್. Okay, we will allow our guest with a prediction if he has one. I'll just add on to the masks. So ನನ್ನ ಪ್ರಕಾರ ಇಟ್ಲಿಯಲ್ಲಿ ಬ್ರ್ಯಾಂಡ್ ಕಾನ್ಶಿಯಸ್ ಪೀಪಲ್ ನಾಳೆ ಗುಚ್ಚಿನೋ ಲೂಯಿ ವಿಟೋನೋ ಮಾಸ್ಕ್ಸ್ ಫ್ಯಾನ್ಸಿ ಆಗಿ ಮಾಡ್ತಾರೆ. ಸೊ ಇವಾಗ LV ಬ್ಯಾಗ್ ಹೆಂಗ್ ತೋರ್ಸ್ಕೊಂತಾರೋ LV ಮಾಸ್ಕ್ ತೋರ್ಸ್ಕೊಂಡ್ ತಿರುಗ್ತಾರೆ ನನ್ನ ಪ್ರಕಾರ ಫ್ಯೂಚರ್ ಅಲ್ಲಿ ಲೇಡೀಸ್. That automatically means that Chinese will still be in business, because then they will be duplicate Louis Vuitton bags, duplicate Gucci masks ಮಾಡ್ತಾರೆ ಅನ್ಸುತ್ತೆ. It will just add on to their total overall portfolio. Yes. As much as Italian fashion is alive. ಈ ಪಾಡ್ಕಾಸ್ಟ್ ಅಲ್ಲಿ ನಾವು ಸ್ಟೀರಿಯೋಟೈಪ್ಸ್ ಮಾಡಲ್ಲ ಯಾವ್ದನ್ನು. ಸೊ ಓಕೆ, ಗ್ರೇಟ್, ಥ್ಯಾಂಕ್ಸ್. ಇವತ್ತು ಒಳ್ಳೆ ಡಿಸ್ಕಷನ್ ಮಾಡಿದೀವಿ. ಎಪಿಸೋಡ್ 2 ಆಫ್ ಅರ್ಲಿಕಟ್ಟೆ ಮುಗಿಸ್ತಾ ಇದೀವಿ. ಎಪಿಸೋಡ್ 3 ಒಂದಿಗೆ ಹೊಸ ಟಾಪಿಕ್, ಹೊಸ ಸಬ್ಜೆಕ್ಟ್ ಇಟ್ಕೊಂಡು ಅತಿ ಶೀಘ್ರದಲ್ಲಿ ಬರ್ತೀವಿ. ಎನ್ಕರೇಜ್ಮೆಂಟ್ಗೆ ಥ್ಯಾಂಕ್ಸ್. ಲೈಕ್, ಶೇರ್ ಮತ್ತೆ ಸಪೋರ್ಟ್ ಮಾಡಿ. ಕಿರಣ್, ಥ್ಯಾಂಕ್ಸ್ ನಮ್ ಜೊತೆ ಇವತ್ತು ಇದಕ್ಕೆ. ಸುಪ್ರೀತ್, ಥ್ಯಾಂಕ್ಸ್. See you everyone.